ಚಾಲಕ ಅಥವಾ ಡ್ರೈವರ್ ಅಂದ್ರೆ ಅರ್ಥ ಏನು ಸರ್? ಕರ್ನಾಟಕ ರಾಜ್ಯ ಚಾಲಕರ ಪರಿಷತ್ ಇದು ಸರ್ಕಾರದ ಏನಾದರೂ ಅಂಗ ಸಂಸ್ಥೆನಾ? ಕೇವಲ ಹೆಸರು ಬದಲಾವಣೆ ಆಗುತ್ತೆ ಅಂತನಾ, ಅಥವಾ ಈ ಪರಿಷತ್ತಿಂದ ಏನಾದರೂ ವಿಶೇಷವಾಗಿ ನೀವೇನಾದ್ರೂ ಚಾಲಕರಿಗೆ ಅಂತ ಒಂದು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ? ಚಾಲಕರ ಬಗ್ಗೆ ನಿಮ್ಮ ಉದ್ದೇಶ ಏನಿದೆ ಸರ್? ತುಂಬಾ ಆಲೋಚನೆಗಳಿದಾವೆ ಮನಸ್ಸಲ್ಲಿ. ಆ ದೊಡ್ಡ ಮಟ್ಟದಲ್ಲಿರುವಂಥ ಆಲೋಚನೆಗಳಿಗೆ ಚಾಲಕರುಗಳ ಸಹಕಾರ ಬೇಕಿದೆ ಹೊರತು ನನಗೆ ಬೇರೆ ಸಂಘಟನೆಗಳ ಸಪೋರ್ಟೇ ಬೇಡ. ನಾನು ಕೆಲಸನ ಹುಡುಕಿ ಮಾಡೋವಂಥವನೇ ಹೊರತು ಇರೋ ಅಂಥದ್ದನ್ನ ಕೆದಕಿ ಮಾಡೋವಂಥ ಕೆಲಸಕ್ಕೆ ನಾನು ಹೋಗೋದಿಲ್ಲ. ನಿನಗೆ ಯಾವುದರಿಂದ ಸಮಸ್ಯೆ ಆಗ್ತಿದೆ? ಓಲಾಯಿಂದ ಸಮಸ್ಯೆ ಆಗ್ತಿದೆಯಾ, ಊಬರಿಂದ ಸಮಸ್ಯೆ ಆಗ್ತಿದೆಯಾ, ಇಲ್ಲ ಬೇರೆ ಬೇರೆ ಇನ್ಯಾವುದಾದ್ರೂ ಆ್ಯಪ್ ಆಧಾರಿತ ಸಮಸ್ಯೆ ಆಗ್ತಿದೆಯಾ? ಇನ್ನು ಕೆಲವರು ಸರ್ಕಾರದಿಂದ ಏನಾದರೂ ನಮ್ಗೆ ಅನುಕೂಲತೆಗಳು ಆಗ್ತದ ಅಂತ ಹೇಳಿ ಕಾಯ್ತಾ ಇದ್ದಾರೆ. ಕಡು ಬಡತನದಲ್ಲಿದ್ದಾರೆ ಅಂದ್ರೆ ಡ್ರೈವರ್ ಆಗೋ ಅದೊಂದು ಫಸ್ಟ್ ಆಪ್ಷನ್ ಅನ್ನೋ ರೀತಿ ಬಂದ್ಬಿಟ್ಟಿದ್ಯಾ? ಎಷ್ಟೋ ಜನ ಡ್ರೈವರ್ ಕೆಲಸ ಮಾಡಿಕೊಂಡು ಓನರ್ಗಳಾಗಿ ಇವತ್ತು ಯಾವುದೋ ಹಂತದಲ್ಲಿದ್ದಾರೆ. ಮತ್ತೆಲ್ಲೋ ಒಂದ್ ಕಡೆ ಆ ಗಾಡಿ ಡಾಕ್ಯುಮೆಂಟ್ ಒಂದ್ಸರಿ ವೆರಿಫಿಕೇಶನ್ ಮಾಡೋಣ. ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಲ್ಲಿ ಚಾಲಕರ ಕೊರತೆ ಇದೆಯಾ? ಸರ್ಕಾರಕ್ಕೆ ಇವತ್ತರೆಗೂ ಕೂಡ ಎಷ್ಟು ಜನ ಇದ್ದಾರೆ ಅಂತ ಅಂಕಿ ಅಂಶನೇ ಸಿಕ್ಕಿಲ್ಲ. 5,000 ರೂಪಾಯಿ ಕೊಡೋದಕ್ಕೂ ಕೂಡ ಸರ್ಕಾರಕ್ಕೆ ಅಂಕಿ ಅಂಶನೇ ಇಲ್ಲದೆ ಇರುವಂಥ ರೀತಿಲಿದೆ. ಯಾರನ್ನೂ ಕೂಡ ಟ್ರಾಫಿಕ್ ಪೊಲೀಸ್ನವ್ರು ಹಿಡಿತಾ ಇಲ್ಲ. ನೀನು ಯಾಕೆ ಸಂಚಾರ ನಿಯಮನ ಉಲ್ಲಂಘನೆ ಮಾಡಿದೆ ಅಂತ ಕೇಳೋರಿಲ್ಲ. ಬೆಂಗಳೂರಿನಲ್ಲಿ ಫಾರಿನಲ್ಲಿರುವಂಥ ಒಂದು ವ್ಯವಸ್ಥೆ ಬೆಂಗಳೂರು ಸಂಚಾರ ದಟ್ಟಣೆಯಲ್ಲಿ ಇಲ್ಲ ಸರ್. ಅಧಿಕಾರಿಗಳೇ ನ್ಯೂನ್ಯತೆಯಲ್ಲಿರೋದ್ರಿಂದ ತಪ್ಪುಗಳು ಅವ್ರುಗಳು ಮಾಡಿರುವಂಥ ವ್ಯವಸ್ಥೆಯಿಂದ ಆಗ್ತಿದೆಯೇ ಹೊರತು ನಮ್ಮ ಕನ್ನಡದವ್ರಿಗೆ ಕೆಲಸ ಇಲ್ಲ. ಅವನು ಕೆಲಸನೇ ಸಿಗ್ತಿಲ್ಲ ಅಂದಾಗ ಅವ್ನು ನಿನ್ನ ಮೇಲೆ ಯಾವ ರೀತಿ ತಿರುಗಿ ಬೀಳಬೇಕು? ಕನ್ನಡ ಸಿನಿಮಾ, ಕನ್ನಡ ಚಿತ್ರರಂಗ ಯಾವ ರೀತಿ ಸಪೋರ್ಟಿವ್ ಆಗಿ ನಿಂತಿದೆ ನಿಮಗೆ? ಕೋರೋದ್ರಿಂದ ಯಾರು ಬರಲ್ಲ ಸರ್, ಯಾರು ಬರಲ್ಲ ಇವ್ರಿಗೂ. ರಾತ್ರಿ ಪಾಳ್ಯದ ನಿಮ್ಮ ಚಾಲಕರು ಬೆಂಗಳೂರಲ್ಲಿ ಸೇಫ್? ಆ ಡ್ರೈವರ್ನ ಓಡೋದು ಬಡದು ತುಂಬ ತೊಂದರೆನೂ ಮಾಡಿದ್ರು. ಆಕ್ಸಿಡೆಂಟಾಗಿ ಕೈ ಕಾಲು ಮುರಿದೋಗ್ಲಿ ಸರ್, 50 ಲಕ್ಷ ದುಡ್ಡು ಬರುತ್ತೆ ಸರ್. ಸರ್ ಹೇಳಿ ಸರ್, ಹೇಗಿದ್ದಾರೆ ನಿಮ್ಮ ಚಾಲಕರು? ಸರ್ ಕೆಲವರು ಚೆನ್ನಾಗಿದ್ದಾರೆ, ಇನ್ನೂ ಕೆಲವರು ಚೆನ್ನಾಗಾಗುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನೂ ಕೆಲವರು ಯಾವುದಾದ್ರೂ ಅವಕಾಶಗಳು ಸಿಗ್ತಾ ಇದೆಯಾ ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನೂ ಕೆಲವರು ಸರ್ಕಾರದಿಂದ ಏನಾದರೂ ನಮ್ಗೆ ಅನುಕೂಲತೆಗಳು ಆಗ್ತದ ಅಂತ ಹೇಳಿ ಕಾಯ್ತಾ ಇದ್ದಾರೆ. ಇನ್ನೂ ಕೆಲವರು ನಮ್ಮ ಜೀವನನೇ ಇಷ್ಟೇನಾ ಅನ್ನೋ ರೀತಿಯಲ್ಲೂ ಕೂಡ ಇದ್ದಾರೆ. ನಾನಾ ರೀತಿಯಲ್ಲಿ ಅವ್ರ ಆಲೋಚನೆಗೆ ತಕ್ಕಂತೆ ಡ್ರೈವರ್ಸ್ಗಳು ಅವ್ರ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮೇ ಬಿ ನಮ್ಮ ಕರ್ನಾಟಕ ಯಾರನ್ನೂ ಕೂಡ ಹಸುವಿನಿಂದ ಅಂತೂ ಮಲಗಿಸೋದಿಲ್ಲ. ತನ್ನಕ್ಕೆ ಉಟ್ಕೊಳ್ಳೋ ಬಟ್ಟೆಗೆ ಅನುಕೂಲವಾಗಿದ್ದಾರೆ. ಸರ್ ಸ್ಟ್ರೈಟ್ ಆಗಿ ಒಂದು ಮಾತು ಕೇಳ್ತೀನಿ, ಹೇಳಿ ಸರ್. ಕರ್ನಾಟಕ ರಾಜ್ಯ ಚಾಲಕರ ಪರಿಷತ್ ಇದು ಸರ್ಕಾರದ ಏನಾದರೂ ಅಂಗ ಸಂಸ್ಥೆನಾ ಅಥವಾ ಚಾಲಕರೇ ಹುಟ್ಟಿ ಹಾಕಿದಂಥ ಸಂಸ್ಥೆನಾ? ಸರ್ ಇದು ಬಂದು ಸಂಘಟನೆ. ಹಲವಾರು ರೀತಿಯಲ್ಲಿ ಏನು ಸಂಘಟನೆಗಳಿದ್ದಾವೆ ಅದೇ ರೀತಿಯಲ್ಲೇ ಕರ್ನಾಟಕ ರಾಜ್ಯ ಚಾಲಕರ ಪರಿಷತ್ ಅಂತ ಹೇಳಿ ನಾವು ಸರ್ಕಾರದಲ್ಲಿ ನೋಂದಣಿ ಮಾಡ್ಕೊತೀವಿ, ಅಂದರೆ ರಿಜಿಸ್ಟ್ರ್ ಮಾಡ್ಕೊಳ್ತೀವಿ. ಹಾಗಾಗಿ ಸರ್ಕಾರದ ಅಂಗಸಂಸ್ಥೆ ಏನಲ್ಲ, ನಾವು ಪ್ರೈವೇಟ್ ಆಗಿ ಒಂದು ಅಷ್ಟು ಜನ ಚಾಲಕರು ಸೇರಿ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿ ತದನಂತರ ನಮ್ಮ ಎಲ್ಲ ಸಂಪೂರ್ಣ ದಾಖಲೆಗಳನ್ನ ಮತ್ತು ನಮ್ಮ ಕೆಲವು ಅಜೆಂಡಾಗಳನ್ನ ಇಲಾಖೆಗೆ, ಕಾರ್ಮಿಕರ ಇಲಾಖೆಗೆ ಕೊಟ್ಟು ಅಲ್ಲಿ ರಿಜಿಸ್ಟರ್ಡ್ ಮಾಡ್ತೀವಿ. ಹಾಗಾಗಿ ನಮ್ಮ ಕರ್ನಾಟಕದಲ್ಲೇ ಚಾಲಕರ ಪರಿಷತ್ ಅನ್ನೋ ಒಂದು ಹೆಸರು ಎಲ್ಲೂ ಕೂಡ ಇಲ್ಲ. ಹಾಗಾಗಿ ನಾವು ಚಾಲಕರ ಪರಿಷತ್ ಅನ್ನೋ ಒಂದು ಹೆಸರಲ್ಲಿ ನಮ್ಮ ಸಂಘಟನೆನ ರಿಜಿಸ್ಟರ್ ಮಾಡೋಣ ಅಂತೇಳಿ ಚಾಲಕರ ಪರಿಷತ್ ಅಂತ ಹೇಳಿ ಕರ್ನಾಟಕ ರಾಜ್ಯ ಚಾಲಕರ ಪರಿಷತ್ ಅಂತೇಳಿ ರಾಜ್ಯವ್ಯಾಪಿ ವಿಸ್ತರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇದನ್ನ ರಿಜಿಸ್ಟರ್ ಮಾಡಿಸಿದ್ದೀವಿ. ಸರ್ ಕರ್ನಾಟಕದಲ್ಲಿ ಬಂದಾಗ ಚಾಲಕರಿಗೆ ತನ್ನದೇ ಆದ ಒಂದು ವೈಶಿಷ್ಟ್ಯ ಮತ್ತು ವಿಭಿನ್ನತೆ ಇದೆ, ಅದು ಚಾಲಕರಿಂದ ಬರ್ತಾ ಇದೆ. ಆದರೆ ಇಲ್ಲಿ ಕೇವಲ ಹೆಸರು ಬದಲಾವಣೆ ಆಗುತ್ತೆ ಅಂತನಾ, ಅಥವಾ ಈ ಪರಿಷತ್ತಿಂದ ಏನಾದರೂ ವಿಶೇಷವಾಗಿ ನೀವೇನಾದರೂ ಚಾಲಕರಿಗೆ ಅಂತ ಒಂದು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ? ಸರ್ ತುಂಬ ಆಲೋಚನೆಗಳಿದಾವೆ ಮನಸ್ಸಲ್ಲಿ. ಅದನ್ನು ಒಂದೊಂದಾಗಿ ಕಾರ್ಯರೂಪಕ್ಕೆ ತರುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನೋದು ಒಂದೇ ಉದ್ದೇಶ. ಮಾತಾಡ್ತೀನಿ ಅದ್ರ ಬಗ್ಗೆ, ಆ ಎಲ್ಲ ವಿಚಾರಗಳು ಅಂತಲೂ ಕೂಡ ಮಾತಾಡ್ತೀನಿ. ಪರಿಷತ್ ಅಂತ ಇಟ್ಟಾಗ ನೀವು ಏನು ಮೂಲ ಉದ್ದೇಶ ಏನು ಇಟ್ಕೊಂಡಿದ್ದಾರೆ? ಚಾಲಕರ ಬಗ್ಗೆ ನಿಮ್ಮ ಉದ್ದೇಶ ಏನಿದೆ? ಉದ್ದೇಶಗಳು ಹಲವಾರು ಇದಾವೆ. ಅದನ್ನ ಕಾರ್ಯರೂಪಕ್ಕೆ ತರುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿ ಆ ಕೆಲಸದ ರಿಸಲ್ಟನ್ನ ಚಾಲಕರುಗಳು ತೋರಿಸ್ತಾ ನನ್ನ ಅಜೆಂಡಾ ಇದು ಅಂತ ಹೇಳಿ ನಿರೂಪಿಸ್ಬೇಕು ಅನ್ನೋದು ಒಂದೇ ಹೊರತು ಮುಂಚಿತವಾಗೇನೆ ನನ್ನ ಇಷ್ಟಿಷ್ಟು ಅಜೆಂಡಾಗಳಿದಾವೆ ಅಂತ ಎಕ್ಸ್ಪ್ಲನೇಷನ್ ಮಾಡೋದು ಬೇಡ ಅಂತೇಳಿ ಅದನ್ನು ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ನನ್ನ ಸಂಘಟನೆ ಅಜೆಂಡಾದಲ್ಲೂ ಕೂಡ ಅದನ್ನು ಮೆನ್ಷನ್ ಮಾಡಿಸಿದ್ದೀನಿ. ಅದನ್ನು ಕಾರ್ಯರೂಪಕ್ಕೆ ತರುವಂಥ ನಿಟ್ಟಲ್ಲಿ ಕೆಲಸಗಳಾದಂಗೆ ಈ ಕೆಲಸ ನಾನು ಮಾಡಿದ್ದೀನಿ, ಇಂಥ ಕೆಲಸ ನಿಮಗೋಸ್ಕರ ಈ ಥರದ್ದು ಮಾಡಿದ್ದೀನಿ ಅಂತೇಳಿ ಕೆಲಸನ ತೋರಿಸೋದ್ರ ಮುಖಾಂತರ ನಾನು ಅಜೆಂಡಾನ ವ್ಯಕ್ತಪಡಿಸ್ಬೇಕು ಅನ್ನೋದು ಇದೆ. ನೀವು ಏನಿದಾವೆ ಅಜೆಂಡಾಗಳು ಅಂತ ಕೇಳಿದಾಗ ವಿವರಣೆಯಾಗಿ ಒಂದೊಂದೇ ಹೇಳ್ತಾ ಸಾಕ್ತೀನಿ ಬೇಕಾದ್ರೆ ನಾನು. ಸೋಮಶೇಖರ್ ಗೌಡ್ರೆ, ಈ ಒಂದು ಪರಿಷತ್ನಲ್ಲಿ ಸೋಮಶೇಖರ್ ಗೌಡ್ರು ಮಾತ್ರನೇ ಏಕೈಕನ? ಸೋಮಶೇಖರ್ ಗೌಡ್ರ ಥರನೇ ಚಿಂತನೆ ಮಾಡ್ತಕ್ಕಂಥ ಹಲವಾರು ವ್ಯಕ್ತಿಗಳು ಬೆನ್ನೆಲುಬಿಗೆ ನಿಂತಿದ್ದಾರೆ? ಸರ್ ಇಲ್ಲಿ
ಸೋಮಶೇಖರ್ ಗೌಡ ಅನ್ನೋ ಒಬ್ಬ ವ್ಯಕ್ತಿ ಆಲೋಚನೆ ಏನಿದೆ, ಬೇರೆಯವ್ರ ಜೊತೆಗೆ ಹೊಂದಾಣಿಕೆಯಿಂದ ಹೋಗ್ಬೇಕು ಅನ್ನೋ ಒಂದು ಮನಸ್ಥಿತಿ ನಂದಿಲ್ಲ. ಯಾಕೆ ಅವ್ರ ಜೊತೆ ಹೊಂದಾಣಿಕೆಯಿಂದ ಹೋಗ್ಬೇಕು ಅನ್ನೋ ಮನಸ್ಥಿತಿ ಇಲ್ಲ ಅಂದರೆ, ನನ್ನ ಆಲೋಚನೆಗಳು ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ ದೊಡ್ಡ ಮಟ್ಟದಲ್ಲಿ ಆಲೋಚನೆಗಳಿರಬೇಕು ಅಂತೇಳಿ. ನನ್ನ ಆಲೋಚನೆಗಳು ದೊಡ್ಡ ಮಟ್ಟದಲ್ಲಿದ್ದಾವೆ. ಆ ದೊಡ್ಡ ಮಟ್ಟದಲ್ಲಿರುವಂಥ ಆಲೋಚನೆಗಳಿಗೆ ಚಾಲಕರುಗಳ ಸಹಕಾರ ಬೇಕಿದೆ ಹೊರತು ನನಗೆ ಬೇರೆ ಇತರೆ ಚಾಲಕ ಪರ ಸಂಘಟನೆಗಳ ಸಹಕಾರ ನನಗೆ ಅವಶ್ಯಕತೆ ಇಲ್ಲ. ಯಾಕೆ ಅವರ ಅವಶ್ಯಕತೆಗಳಿಲ್ಲ ಅಂದರೆ, ಮನಸ್ಥಿತಿಗಳು, ನಾವೊಂದು ದೂರಾಲೋಚನೆ ಇಟ್ಕೊಂಡು ಕೆಲಸ ಮಾಡ್ತಿದ್ರೆ ಆ ದೂರಾಲೋಚನೆಗೆ ನಾವು ಕೈ ಜೋಡಿಸ್ತೀವಿ ಅಂತ ಬರ್ಬೋದು. ಬರೋ ಅಂಥ ಹಂತದಲ್ಲಿ ಏನಾಗ್ತದೆ, ಅವರ ಒಂದು ಕನಸುಗಳು ಅದರಲ್ಲಿ ನಮ್ಮ ಜೊತೆಗೆ ಕೈಗೂಡಿಸಿಲ್ಲ ಅಂದಾಗ, ಅವರ ಕನಸಿಗೆಲ್ಲೋ ಒಂದು ಕಡೆ ಭಗ್ನ ಆಯಿತು ಅಂದಾಗ, ಅವರು ನಮ್ಮನ್ನ ಹೊರಗಡೆ ತೋರಿಸೋವಂಥ ರೀತಿ, ನಮ್ಮ ಬಗ್ಗೆ ಮಾತಾಡೋ ಅಂಥ ರೀತಿ ನೀತಿಗಳು ಎಲ್ಲೋ ಒಂದು ಕಡೆ ನೆಗೆಟಿವ್ ಆಗಿ ಪ್ರಸಾರ ಆಯಿತು ಅಂದರೆ, ನಾವು ಇಟ್ಕೊಂಡಿರುವಂಥ ಆಲೋಚನೆ ಆ ದೊಡ್ಡ ಮಟ್ಟದ ಕನಸನ್ನು ಮುಟ್ಟೋದಕ್ಕಾಗಲ್ಲ ಅನ್ನೋ ಒಂದು ಅನುಭವಗಳ ಆಧಾರದ ಮೇಲೆ ನನಗೆ ಬೇರೆ ಸಂಘಟನೆಗಳ ಸಪೋರ್ಟೇ ಬೇಡ. ನನ್ನ ಕೈಯಲ್ಲಿ ನನ್ನ ಶ್ರಮ ಏನಿದೆ, ಭೀಮ ಏನು ಹೇಳ್ತಾನೆ, ನಾನು ಮತ್ತು ನನ್ನ ಗದೆ ಅನ್ನೋ ರೀತಿಯಲ್ಲಿ, ಹಂಗೆ ನಾನು ನನ್ನ ಆಲೋಚನೆಗಳೇ ನನ್ನ ಗದೆ. ಆ ಆಲೋಚನೆನ ಕಾರ್ಯಕ್ಕೆ ತರುವಂಥ ನಿಟ್ಟಲ್ಲಿ ಕೆಲಸ ಮಾಡಬೇಕು. ಇರೋ ಅಷ್ಟು ದಿನ, ಪ್ರಾಣ ಹೋದ್ರೆ ಪರವಾಗಿಲ್ಲ, ಪ್ರಾಣ ಬದುಕಿದ್ರೆ ನನ್ನ ಆಲೋಚನೆಗೆ ತಕ್ಕಂತೆ ನಾನು ನನ್ನ ಜೊತೆಯಲ್ಲಿ ಸಾಗುವಂಥ ನನ್ನ ಪದಾಧಿಕಾರಿಗಳು ಮತ್ತು ನನ್ನ ಆಲೋಚನೆಗೆ ಕೈ ಜೋಡಿಸುವಂಥ ಸದಸ್ಯರುಗಳು ನನ್ನ ಮೈಂಡಲ್ಲಿರುವಂಥದ್ದು ಕರ್ನಾಟಕ ರಾಜ್ಯದಾದ್ಯಂತ ಸಂಘಟನೆ ಮಾಡಬೇಕು ಅಂತ. ರಾಜ್ಯದಾದ್ಯಂತ ಅಂತ ಲೆಕ್ಕ ಹಾಕೊಂಡ್ರೆ ಲಕ್ಷಾಂತರ ಜನ ಚಾಲಕರುಗಳು ಬರ್ತಾರೆ. ಹಂಗಂತೇಳಿ ಲಕ್ಷಾಂತರ ಜನ ನನ್ನನ್ನೇ ಇಷ್ಟಪಡಬೇಕು ಅಂತ ಏನಲ್ಲ. ಇಷ್ಟಪಡೋ ಅಂಥವ್ರು ನಾನು ನಿರೂಪಿಸೋವಂಥ ಒಂದು ವ್ಯವಸ್ಥೆಗೆ ಕೈ ಜೋಡಿಸ್ಕೊಂಡು ಬರ್ತೀವಿ ಅನ್ನೋ ಯಾವ ಚಾಲಕರುಗಳಿದ್ದಾರೆ ಅಂಥವ್ರನ್ನ ಇಟ್ಕೊಂಡು ನನ್ನ ಒಂದು ಪರಿಷತ್ತಲ್ಲಿ ನಾನು ಸಾಗಬೇಕು ಅಂತ ಇದೇನೆ ಹೊರತು ಬೇರೆಯವ್ರನ್ನ ನಾನು ಕಂಪೇರ್ ಮಾಡಿಕೊಂಡು ಅವ್ರೇನೋ ಮಾಡ್ತಾರೆ ನಾನು ಅದನ್ನು ಮಾಡಬೇಕು ಅನ್ನೋದಿಲ್ಲ. ನನ್ನ ಕೆಲಸ ಇಷ್ಟೇ. ನನ್ನ ಒಂದು ಕೆಲಸನೇ ಕ್ರಿಯೇಟಿವ್. ನಾನು ಕೆಲಸನ ಹುಡುಕಿ ಮಾಡೋ ಅಂಥವನೇ ಹೊರತು ಇರೋ ಅಂಥದ್ದನ್ನ ಕೆದಕಿ ಮಾಡೋ ಅಂಥ ಕೆಲಸಕ್ಕೆ ನಾನು ಹೋಗೋದಿಲ್ಲ. ಚಾಲಕರು ಅಂತ ಬಂದಾಗ ಓಲಾ ಊಬರ್ ಇಂದ ತಗೊಳ್ಳಿ, ನೀವು ಬಸ್ ಡ್ರೈವರ್ಗಳನ್ನ ತಗೊಳ್ಳಿ, ಈಗ ಹಲವಾರು ಡಿಫ್ರೆಂಟ್ ಕ್ಯಾಟಗರಿ ಇದ್ದಾರೆ. ಬಟ್ ನೀವು ಯಾರಿಗೆ ಜಾಸ್ತಿ ಒತ್ತನ್ನು ಕೊಡ್ತಾ ಇದ್ದೀರಾ? ನಿಜವಾಗೂ ನೀವು ಕೆಲಸ ಮಾಡ್ಬೇಕಾಗಿರೋದು ಎಲ್ಲಿ? ಊಬರು, ಬೇರೆ ಇತರೆ ಆ್ಯಪ್ ಆಧಾರಿತ ಸಂಸ್ಥೆ, ಡ್ರೈವರ್ಸ್ಗಳು ಅಂತ ಹೇಳಿ ನಾನು ಭೇದ ಭಾವ ಮಾಡಿಲ್ಲ ಇದರಲ್ಲಿ. ಮತ್ತು ಎಲ್ಲೋ ಒಂದು ಕಡೆ ಸ್ಟ್ಯಾಂಡ್ಗಳನ್ನ ಮಾಡಿಕೊಂಡು ಅಲ್ಲಿ ಬಾಡಿಗೆ ಹೊಡೆಯುವಂಥ ಡ್ರೈವರ್ಗಳು ಅಂತ ಭೇದ ಭಾವ ಮಾಡಿಲ್ಲ. ಮತ್ತು ಗೂಡ್ಸ್ ಗಾಡಿ ಡ್ರೈವರ್ಸ್ಗಳು ಅಂತ ಭೇದ ಭಾವ ಮಾಡಿಲ್ಲ. ಮತ್ತು ಬಸ್ಸು ಡ್ರೈವರ್ಗಳು ಅಂತ ಭೇದ ಭಾವ ಮಾಡೋಕ್ಕೋಗಿಲ್ಲ. ನನ್ನ ಉದ್ದೇಶ ಇಷ್ಟೇ, ನನಗೆ ಓವರಾಲ್ ಎಲ್ಲ ಡ್ರೈವರ್ಗಳು ವಾಣಿಜ್ಯ ಬಳಕೆಯ ಕಮರ್ಷಿಯಲ್ ವೆಹಿಕಲ್ ಅಂತ ಏನಿದಾವೆ, ಈ ವಾಣಿಜ್ಯ ಬಳಕೆಯ ಬಳಸುವಂಥ ಎಲ್ಲ ವೆಹಿಕಲ್ ಡ್ರೈವರ್ಸ್ಗಳು ಕೂಡ ಅವ್ರ ಸಮಸ್ಯೆ ಅಂತ ಇದ್ದರೆ ಆ ಸಮಸ್ಯೆಗೆ ಸ್ಪಂದಿಸಬೇಕು ಅನ್ನೋದು ಒಂದೇ ಉದ್ದೇಶ ನಂದೇ ಹೊರತು ಓಲಾ ಬೇರೆ ಊಬರ್ ಬೇರೆ ಇನ್ಯಾರಿಗೂ ಸಪೋರ್ಟ್ ಮಾಡಬೇಕು ಇವ್ರಿಗೆ ಸಪೋರ್ಟ್ ಮಾಡಬಾರ್ದು ಅನ್ನೋ ಉದ್ದೇಶ ನನಗಿಲ್ಲ. ನನ್ನ ಸಬ್ಜೆಕ್ಟ್ ಇಷ್ಟೇ, ನಿನಗೆ ಯಾವುದರಿಂದ ಸಮಸ್ಯೆ ಆಗ್ತಿದೆ? ಓಲಾಯಿಂದ ಸಮಸ್ಯೆ ಆಗ್ತಿದೆಯಾ, ಊಬರಿಂದ ಸಮಸ್ಯೆ ಆಗ್ತಿದೆಯಾ, ಇಲ್ಲ ಬೇರೆ ಬೇರೆ ಇನ್ಯಾವುದಾದ್ರೂ ಆ್ಯಪ್ ಆಧಾರಿತ ಸಮಸ್ಯೆ ಆಗ್ತಿದೆಯಾ? ಎಷ್ಟು ಜನಕ್ಕೆ ನಿಮ್ಗೆ ಆ ಸಮಸ್ಯೆ ಇದೆ, ಆ ಸಮಸ್ಯೆ ತೊಗೊಂಬನ್ನಿ, ನಾನು ಸಾಲ್ವ್ ಮಾಡ್ತೀನಿ. ಗೂಡ್ಸ್ ಗಾಡಿ, ನಿಮ್ಮ ಗೂಡ್ಸ್ ಗಾಡಿ ಲೈನಲ್ಲಿ ಏನು ಸಮಸ್ಯೆ ಇದೆ ಆ ಸಮಸ್ಯೆನ ತೊಗೊಂಬನ್ನಿ, ನಾನು ಸಾಲ್ವ್ ಮಾಡಿಕೊಡ್ತೀನಿ. ಅದನ್ನು ಬಿಟ್ಟು ಇದಕ್ಕೆ ಸೀಮಿತವಾಗಿ ನಾನು ಕೆಲಸ ಮಾಡ್ಕೊಂಡಿರ್ಬೇಕು, ಬರೀ ಆಟೋದವ್ರನ್ನೇ ನೋಡಬೇಕು, ಬರೀ ಕ್ಯಾಬ್ನವ್ರೇ ನೋಡಬೇಕು, ಇಲ್ಲ ಗೂಡ್ಸ್ ಗಾಡಿಯವ್ರನ್ನೇ ನೋಡಬೇಕು, ಇಲ್ಲ ಹೈವೇ ಬಸ್ಸಸ್ಗಳು ಓಡಿಸೋವಂಥ ಬಸ್ಗಳಾಗಿರ್ಬೋದು, ಪ್ರೈವೇಟ್ ಬಸ್ನವ್ರನ್ನೇ, ಆ ಥರದ ಇಂಟೆನ್ಷನ್ ಮೈಂಡು ನಾನು ಇಲ್ಲದೆ ಇರೋ ಕಾರಣ ಸಂಪೂರ್ಣ ವಾಣಿಜ್ಯ ಬಳಕೆ ಎಲ್ಲ ಚಾಲಕರಿಗೂ ಕೂಡ ನನ್ನ ಕೈಲಿ ಏನು ಭಗವಂತ ಶಕ್ತಿ ಕೊಟ್ಟಿದ್ದಾನೆ ಮತ್ತು ಆ ಶಕ್ತಿಗೆ ತಕ್ಕಂತೆ ಏನು ಆಲೋಚನೆ ಕೊಟ್ಟಿದ್ದಾನೆ ಆ ಆಲೋಚನೆ ಮತ್ತು ಶಕ್ತಿ ಎರಡನ್ನೂ ಕೂಡ ಸೇರಿಸಿ ಅವ್ರಿಗೆ ನನ್ನ ಕೈಲಾದಷ್ಟು ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ನನ್ನ ಹತ್ರಕ್ಕೆ ಬಂದಿರೋವಂಥ ವ್ಯಕ್ತಿ ಯಾವ ಸಮಸ್ಯೆ ಎತ್ಕೊಂಡು ಬಂದಿರ್ತಾನೋ ನನಗೆ ಸೋಮಶೇಖರಿಂದ ಒಂದು ಪಾಸಿಟಿವ್ ಆಯಿತು ಅನ್ಬೇಕು, ಇಲ್ಲ ನೆಗೆಟಿವ್ ಆಯಿತು ಅನ್ಬೇಕು, ಅದನ್ನು ಆ ರಿಸಲ್ಟ್ ತೆಗೆಯುವಂಥ ನಿಟ್ಟಿನಲ್ಲಿ ನನ್ನ ಕೆಲಸ ಆಗಿರುತ್ತೆ ಹೊರತು ಇಂಥ ಒಂದು ಸಂಸ್ಥೆಗೆ ಅನ್ನೋ ರೀತಿಯಲ್ಲಿ ನಾನು ಮುಡುಪಾಗಿ ಇದ್ದು ಕೆಲಸ ಮಾಡುವಂಥ ವ್ಯಕ್ತಿ ಅಲ್ಲ. ನೇರವಾಗಿ ಕೇಳ್ತೀನಿ ಸರ್, ಚಾಲಕ ಅಥವಾ ಡ್ರೈವರ್ ಅಂದರೆ ಅರ್ಥ ಏನು ಸರ್? ನೀವು ಮಹಾಭಾರತದಲ್ಲಿ ಅರ್ಜುನ ಆ ಯುದ್ಧಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅಂಥ ಸಂದರ್ಭದಲ್ಲಿ ಶ್ರೀಕೃಷ್ಣ ಸಾರಥಿಯಾಗಿ ಅರ್ಜುನನಿಗೆ ನಿಲ್ತಾನೆ. ಅಂದರೆ ಒಬ್ಬ ಅಂಥ ಒಂದು ದೊಡ್ಡ ಯುದ್ಧನ ಶ್ರೀಕೃಷ್ಣನ ಒಂದು ಹಿಡಿತದಲ್ಲಿ, ಅಂದರೆ ಆ ಸಾರಥ್ಯದ ಹಿಡಿತದಲ್ಲಿ ಅರ್ಜುನನ್ನ ನಿಲ್ಲಿಸ್ಕೊಂಡು ಅಂಥ ಒಂದು ದೊಡ್ಡ ಯುದ್ಧನ ದಮನಗೊಳಿಸುವಂಥ ನಿಟ್ಟಿನಲ್ಲಿ ಅರ್ಜುನ ತನ್ನ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಸಾರಥಿಯಾಗಿ ನಿಂತ್ಕೊಂಡಾಗ ಎಲ್ಲ ಒಂದು ಕಡೆ ನಮ್ಮ ಈ ಡ್ರೈವರ್ಸ್ ಬಳಗ ಏನಿದೆ ಆ ಶ್ರೀಕೃಷ್ಣನ ವಂಶಸ್ಥರು ಅನ್ನೋ ರೀತಿಯಲ್ಲಿ ಒಂದು ಭಾವನೆ ನನಗೆ ಅನ್ನೋದು. ಯಾಕೆ ಅಂದರೆ ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ
ಪ್ರಪಂಚದ ಒಡೆಯನೇ ಶ್ರೀಕೃಷ್ಣ. ಹೌದು. ಆತನ ಬಿಟ್ರೆ ಬೇರೆ ಬೇರೆ ನಾಮಾಂಕಿತ ಇರ್ಬೋದು, ಎಲ್ಲದಕ್ಕೂ ಕೂಡ ಶ್ರೀಕೃಷ್ಣನೇ, ಈ ಪ್ರಪಂಚ ಸೃಷ್ಟಿಕರ್ತನೇ ಕೃಷ್ಣ. ಹಾಗಾಗಿ ಆ ಒಂದು ಮನೋಭಾವ ನನಗೆ ಆ ಡ್ರೈವರ್ಗಳಲ್ಲಿ ಇರೋ ಅಂಥದ್ದು. ಅದಕ್ಕಿಂತ ಹೆಚ್ಚಾಗಿ ಏನು ಅಂದರೆ, ಈ ಬೇರೆ ಬೇರೆ ನಮ್ಮ ಈ ಡ್ರೈವರ್ಗಳನ್ನ ನೋಡಿದಾಗ ಅಂದರೆ ನಾನು ಅನ್ನೋದಿಷ್ಟೇ, ಬಡತನ ಅನ್ನೋದು ಎಲ್ರಿಗೂ ಕೂಡ ಭಗವಂತ ಕೊಟ್ಟಿರ್ಬೋದು, ಆದರೆ ಅದನ್ನು ನಾವು ಯಾವ ರೀತಿ ಸಾಯೋವರೆಗೂ ತೊಗೊಂಡು ಹೋಗ್ತೀವಿ ಅನ್ನೋದ್ರ ಮೇಲೆ ಇರ್ತದೆ. ಆದರೆ ಕೊಳಗ್ತನ ಕೊಟ್ಟಿರೋದಿಲ್ಲ. ದಯವಿಟ್ಟು ಆ ಕೊಳಗ್ತನದಿಂದ ಆಚೆ ಬನ್ನಿ. ಕೆಲವ್ರು ನಾನು ನೋಡಿದ್ದೀನಿ, ತುಂಬ ಕೆಲವ್ರು ನೀಟಾಗಿರೋರು ಇದ್ದಾರೆ, ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಇನ್ನೂ ಕೆಲವರು ನೀಟಾಗಿರೋದಕ್ಕೆ ಅವ್ರಿಗೆ ಅವಕಾಶಗಳಿದ್ದಾವೆ ಮತ್ತು ವ್ಯವಸ್ಥೆನೂ ಇರ್ತವೆ, ಆದರೆ ಅವ್ರುಗಳು ಆ ಒಂದು ತನನ ಬಳಸ್ಕೊಳ್ಳದೆ ಎಲ್ಲೋ ಒಂದು ಕಡೆ ಅಸಹ್ಯವಾಗಿ ಅವರ ವೇಷಭೂಷಣಗಳು ಮತ್ತು ಅವ್ರ ಲ್ಯಾಂಗ್ವೇಜ್ಗಳು ಈ ಥರದವೆಲ್ಲ ಇದ್ದಾಗ ಏನು ಅನಿಸುತ್ತೆ, ಬೇಜಾರು ಅನಿಸುತ್ತೆ. ಇದರಲ್ಲಿ ಬದಲಾವಣೆ ಆಗಬೇಕು ಅನ್ನೋದನ್ನು ನಾನು ಚಾಲಕರಲ್ಲಿ ನಿರೀಕ್ಷೆ ಮಾಡ್ತಾ ಇದ್ದೀನಿ ಅಷ್ಟೇ. ಇವಾಗ ಚಾಲಕರು ಡ್ರೈವರ್ ಅಂತಿದ್ದಂಗೆ ಏನು ಓದಿಲ್ಲ ಅಂತಂದ್ರೆ ಡ್ರೈವರ್ ಆಗು, ಓಕೆ, ಕಡು ಬಡತನದಲ್ಲಿದ್ದಾರೆ ಅಂದ್ರೆ ಡ್ರೈವರ್ ಆಗು, ಅದು ಒಂದು ಫಸ್ಟ್ ಆಪ್ಷನ್ ಅನ್ನೋ ರೀತಿಲಿ ಬಂದ್ಬಿಟ್ಟಿದ್ಯಾ ಸರ್? ಆ್ಯಕ್ಚುಲಿ ನಾನು ಸೆಕೆಂಡ್ ಇಯರ್ PUC ಓದಿದ್ದು, ನಾನು ಪೊಲೀಸ್ ಕೆಲಸಕ್ಕೆ ಅಂತೇಳಿ ನಾನು ತುಂಬ ಇಷ್ಟಪಡಿವೆ. ಯಾಕಂದರೆ ನಾನು ಟೈಗರ್ ಪ್ರಭಾಕರ್ ಅಭಿಮಾನಿ. ನಾನು ಅವರ ಯಾವುದೇ ಮೂವಿಗಳು ಬಂದ್ರೂ ಕೂಡ, ಅದರಲ್ಲೂ ಪೊಲೀಸ್ ಪಾತ್ರದಲ್ಲಿರುವಂಥ ಮೂವಿಗಳು ಬಂದರೆ ಅವ್ರನ್ನ ನಾನು ತುಂಬ ಇಷ್ಟಪಡಿವೆ. ಅವ್ರ ಬಾಡಿ ಲ್ಯಾಂಗ್ವೇಜು, ಅವ್ರು ನಡ್ಕೊಂಡಿದ್ದ ರೀತಿ ನೀತಿಗಳು, ಅದು ನಂಗೆ ತುಂಬ ಇಷ್ಟ ಆಗೋದು. ಯಾಕೆ ನಾನು ಅವ್ರ ರೀತಿಲಿ ಆಗಬಾರ್ದು ಅನ್ನೋ ಒಂದು ಮನಸ್ಸಲ್ಲಿರೋದು. ಅಂದರೆ ಆ ಪೊಲೀಸ್ ಆ ಒಂದು ಬೇಕು, ನನಗೆ ಆ ಉದ್ಯೋಗ ಬೇಕು ಅನ್ನೋ ರೀತಿಯಲ್ಲಿ ತುಂಬ ಸ್ಟ್ರಗಲ್ ಪಟ್ಟೆ, ತುಂಬ ಓಡಾಡಿದೆ, ಎಕ್ಸಾಮ್ ಎಲ್ಲ ಬರೆದು. ಎಲ್ಲ ಒಂದು ಕಡೆ ಯಾರೋ ನಮ್ಮ ಅಜ್ಜಿ ಕರ್ಕೊಂಡು ಹೋಗ್ತಾರೆ, ಒಂದು 2 ಲಕ್ಷ ರೂಪಾಯಿ ಕೊಡಬೇಕಾಗ್ತದೆ, ಖರ್ಚು ವೆಚ್ಚಗಳಿದ್ದಾವೆ, ಅದು ಇದು ಏನೋ ಹೇಳ್ತಾರೆ. ಆ 2 ಲಕ್ಷ ರೂಪಾಯಿನ ನಮ್ಮ ಅಜ್ಜಿ ಕೊಡೋದಕ್ಕೆ ಹಿಂಜರಿತಾರೆ. ಯಾಕೆ ಹಿಂಜರಿತಾರೆ ಅಂದರೆ, 2 ಲಕ್ಷ ನಾವು ಕೊಡೋಕೆ ರೆಡಿ, ನೀವು ಕೆಲಸ ಕೊಡಿಸಿ ಅವನಿಗೆ 1 ತಿಂಗಳು ಸ್ಯಾಲ್ರಿ ಬರಲಿ, ಅದಾದ್ಮೇಲೆ ನಾನು 2 ಲಕ್ಷ ಕೊಡ್ತೀನಿ ಅಂತ ಹೇಳಿ ಹೇಳ್ತಾರೆ. ಅದಾಗದೇ ಇರೋ ಮಾತು ಅಂತ ಹೇಳಿ ಅವರು ಕಳಿಸ್ಬಿಡ್ತಾರೆ. ಅದಾದ್ಮೇಲೆ ನಮ್ಮ ಅಜ್ಜಿ ನನಗೆ ಹೇಳ್ತಾರೆ, ನೋಡಪ್ಪ ಅದೇ 2 ಲಕ್ಷ ನೀನು ಕೊಡ್ತೀನಿ, ನೀನು ಏನಾದ್ರು ಉದ್ಯೋಗ ಮಾಡು, ಒಟ್ಟಿನಲ್ಲಿ ನಿನ್ನ ಜೀವನ ನೀನು ರೂಪಿಸ್ಕೋ ಅನ್ನೋ ರೀತಿಯಲ್ಲಿ ನಮ್ಮ ಅಜ್ಜಿ ಹೇಳುತ್ತೆ. ಅಂದರೆ ನಮ್ಮ ತಂದೆ ಬಂದು ವೆಹಿಕಲ್ ಫೀಲ್ಡು, ಅವರು ಆಟೋ ಮತ್ತು ಗೂಡ್ಸ್ ಗಾಡಿ ಲೈನಲ್ಲಿ ಇದ್ದಂಥವ್ರು. ನನಗೆ ಆಪ್ಷನ್ ಅಂತ ಕಂಡಿದ್ದೇನೆ ಡ್ರೈವಿಂಗ್ ಲೈನ್ಗೆ ಹೋಗಬೇಕು ಅಂತೇಳಿ. ಯಾಕೆಂದರೆ ಎಷ್ಟೋ ಜನ ಡ್ರೈವರ್ ಕೆಲಸ ಮಾಡಿಕೊಂಡು ಓನರ್ಗಳಾಗಿ ಇವತ್ತು ಯಾವುದೋ ಹಂತದಲ್ಲಿದ್ದಾರೆ, ಚೆನ್ನಾಗಿ ಅಭಿವೃದ್ಧಿನೂ ಕೂಡ ಆಗಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ ಅವರು ನಾನು ನಮ್ಮ ಅಜ್ಜಿ ಕೊಟ್ಟಂಥ ಆ 2 ಲಕ್ಷ ದುಡ್ಡಲ್ಲಿ ನಾನು ಆಗ ಒಂದು ಕಾರ್ ತೊಗೊಳ್ತೀನಿ. ಒಂದು ಕಾರ್ ತೊಗೊಂಡು ಆ ಕಾರಿಂದ ನನ್ನ ಜೀವನ ಪ್ರಾರಂಭ ಆಗೋಕ್ಕೆ ಶುರುವಾಗುತ್ತೆ. ಅಂದರೆ ನೀವು ಹೇಳಿದ್ರಲ್ಲ, ಡ್ರೈವರ್ಸ್ಗಳು ಅಂದರೆ ಅವಿದ್ಯಾವಂತರ, ಇಲ್ಲ ಈ ಥರ ಒಂದು ಕಂಟೆಂಟ್ ಇರುವಂಥವ್ರನ್ನ ಡ್ರೈವರ್ ಆಗಿ ಬರ್ತಾರ ಅಂತೇಳಿ. ಖಂಡಿತ ಇಲ್ಲ ಸರ್. ಇಲ್ಲಿ ಬದುಕೋದಕ್ಕೆ ಒಂದು ದಾರಿ ಬೇಕಷ್ಟೇ. ಆ ದಾರಿನ ನಾವು ಚಾಯ್ಸ್ ಮಾಡ್ಕೊಳ್ಳೋದ್ರ ಮೇಲೆ ಇರುತ್ತೆ. ಕೆಲವರೆಲ್ಲ ಫ್ಯಾಷನ್ ಆಗಿ ಬರ್ತಾರೆ, ಡ್ರೈವಿಂಗ್ ಬೇಕೇ ಬೇಕು ಅನ್ನೋ ಒಂದು ಫ್ಯಾಷನ್ ಅಲ್ಲಿ ಬರೋಂತ ಎಷ್ಟೋ ಜನ ಇದ್ದಾರೆ. ಹಂಗಾಗಿ ನನಗೆ ಆಮೇಲೆ ಇನ್ನೊಂದು, ನಮ್ಗೆ ಆ ಟೈಮಲ್ಲಿ ಏನು ಅಂದರೆ ಊರು ಸುತ್ತಬೇಕು, ಅಂದರೆ ಐ ಮೀನ್ ಈ ಥರ ಟ್ರಾವೆಲಿಂಗ್ ಮಾಡಬೇಕು, ಅದೆಲ್ಲ ಪ್ಲೇಸಸ್ಗಳನ್ನ ನೋಡಿದ್ರೆ ನಮಗೂ ಎಲ್ಲೋ ಒಂದು ಕಡೆ ಆ ಥರ ಕಸ್ಟಮರ್ ಜೊತೆ ಹೋಗಿ ನೋಡ್ಕೊಂಬಂದ್ರೆ ಅಟ್ಲೀಸ್ಟ್ ನೋಡಿದೀವಲ್ಲ ಅನ್ನೋ ಒಂದು ಇದಾದ್ರೂ ಸಂಚಾರಿ ಜೀವನ ಇರಬೇಕು, ಚೆನ್ನಾಗಿರುತ್ತೆ ಅನ್ನೋದು ಅದೊಂದು ಮೈಂಡಲ್ಲಿ ಇರೋದು. ಹಂಗಾಗಿ ಆ ಫೀಲ್ಡನ್ನ ಆಯ್ಕೆ ಮಾಡಿಕೊಂಡು ತುಂಬ ಚೆನ್ನಾಗಿದೆ ಸರ್. ಡ್ರೈವರ್ ಫೀಲ್ಡ್ ಅಂದರೆ ಅದ್ಭುತ ಸರ್. ಇದರಲ್ಲಿರೋ ಅಂಥದ್ದು ಖುಷಿ ಇನ್ಯಾವುದ್ರಲ್ಲೂ ಇಲ್ಲ. ಆದರೆ ಅದನ್ನು ಅನುಭವಿಸೋದಿರುತ್ತಲ್ಲ, ಅದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಬೇರೆಯವರು ಯಾವ ರೀತಿಯಲ್ಲಿ ವಿಶ್ಲೇಷಣೆ ಕೊಡ್ತಾರೆ ಅನ್ನೋ ಗೊತ್ತಿಲ್ಲ. ಇದು ಅವಿದ್ಯಾವಂತರುಗಳಿಗೆ ಇರಬೇಕಾಗಿದ್ದೇನಲ್ಲ ಸರ್. ವಿದ್ಯಾವಂತರುಗಳು ಕೂಡ ಡ್ರೈವಿಂಗ್ ಫೀಲ್ಡಲ್ಲಿದ್ದಾರೆ. ಎಷ್ಟೋ ಜನ ಕಷ್ಟಪಟ್ಟು ಓದಿ ಸರ್ಕಾರದ ಕೆಲಸ ಸಿಗದೆ, ಇಲ್ಲ ಅವರು ಆಲೋಚನೆ ಮಾಡಿರುವಂಥ ಪ್ರೈವೇಟ್ ಕೆಲಸನೂ ಕೂಡ ಸಿಗದೆ ಇವತ್ತು ಎಷ್ಟೋ ಜನ ಆಟೋ ಓಡಿಸ್ತಿದ್ದಾರೆ, ಕ್ಯಾಬ್ ಓಡಿಸ್ತಿದ್ದಾರೆ, ಡ್ರೈವರ್ ಕೆಲಸನೂ ಕೂಡ ಮಾಡ್ಕೊಂಡಿದ್ದಾರೆ. ಹಂಗಾಗಿ ಅವಿದ್ಯಾವಂತರು ಅಂತ ಏನಿಲ್ಲ, ವಿದ್ಯಾವಂತರುಗಳು ಕೂಡ ಇದ್ದಾರೆ. ಅವಿದ್ಯಾವಂತರು ಯಾಕೆ ಈ ಲೈನನ್ನು ಸೆಲೆಕ್ಟ್ ಮಾಡ್ತಾರೆ ಅಂದರೆ, ಬೇರೆ ಇನ್ನೇನೋ ಕೆಲಸ ಮಾಡೋದ್ರ ಬದಲು ಅಟ್ಲೀಸ್ಟ್ ಇದರಲ್ಲಿ ಚೆನ್ನಾಗಿದೆ, ಈ ಒಂದು ವೃತ್ತಿನ ಮಾಡೋದ್ರಿಂದ ನಮಗೂ ಕೂಡ ಒಳ್ಳೇದಾಗುತ್ತೆ. ಮತ್ತು ಇನ್ನೊಂದೇನು ಅಂದರೆ, ಒಬ್ಬ ಡ್ರೈವರ್ ಇಲ್ಲ ಅಂದರೆ, ಇವತ್ತು ನೀವೇ ನೋಡಿರ್ಬೋದು, ಮೊನ್ನೆ ಯಾವುದೋ ಒಂದು ಡೆಲ್ಲಿಯಲ್ಲಿ ಇಶ್ಯೂ ಆಯಿತು. ಡ್ರೈವರ್ಗಳು ಲಾರಿಗಳನ್ನ ನಿಲ್ಲಿಸಿರೋದ್ರಿಂದ ಟೋಟಲಿ ಸ್ತಬ್ಧ ಆಯಿತು. 1-2 ದಿನ ತುಂಬ ಹಿಂಸೆ ಆಯಿತು. ಹಂಗೆ ಈ ಒಂದು ಪ್ರಪಂಚಕ್ಕೆ ಡ್ರೈವರ್ ಅನ್ನೋನು ತುಂಬ ಅವಶ್ಯಕತೆ ಇದ್ದಾನೆ. ಹಂಗಾಗಿ ಸೈನಿಕ, ರೈತ, ಡ್ರೈವರ್ ಇವ್ರು 3 ಜನ ತುಂಬ ಇಂಪಾರ್ಟೆಂಟು ಈ ಒಂದು ನಮ್ಮ ಪ್ರಪಂಚಕ್ಕೆ ಅವಶ್ಯಕತೆವಾಗಿರುವಂಥವ್ರು. ಆ ಲೈನಲ್ಲಿ ಇವ್ರು ಇದ್ದಾರೆ ಅಂದಾಗ ನಾನು ಅದನ್ನು ಚೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ
ನಾನು ಚೂಸ್ ಮಾಡಿದೆ, ಬೇರೆಯವ್ರು ಇನ್ಯಾವ ರೀತಿಯಲ್ಲಿ ಆಪ್ಷನ್ಸ್ಗಳನ್ನ ಮೈಂಡಲ್ಲಿ ಇಟ್ಕೊಂಡು ಈ ವೃತ್ತಿಗೆ ಬಂದಿರ್ತಾರೋ ನನಗೆ ಗೊತ್ತಿರಲ್ಲ. ಈಗ ಬೆಂಗಳೂರು ಚಾಲಕರು ಬೆಳಿಗ್ಗೆನೆ ಗ್ರಾಹಕ ಕೇಳ್ತಾರೆ, ನಾನು ಅರ್ಜೆಂಟಾಗಿ ಯಾವುದೋ ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕು, ಅರ್ಜೆಂಟಾಗಿ ಹೋಗಿ, ಇಲ್ಲ ಸಾರಿಗೆ ಇಲಾಖೆನೋ ಪೊಲೀಸ್ ಇಲಾಖೆನೋ ಕೈ ಅಡ್ಡ ಇಕ್ಕಿ ಸೈಡ್ಗೆ ಹಾಕಿ ಅನ್ನೋ ಪದ ನಿಮ್ಗೇನು ಅನ್ಸುತ್ತೆ? ಅಲ್ಲ, ಸರ್ವೇ ಸಾಮಾನ್ಯವಾಗಿ ಟ್ರಾಫಿಕ್ನವರು ಮತ್ತು ಆರ್ ಟಿ ಓದವರು ಸೈಡ್ಗೆ ಹಾಕಿ ಅನ್ನೋ ರೀತಿಯಲ್ಲಿ ಅಷ್ಟು ಮೂಮೆಂಟ್ ಮಾಡೋಕ್ಕೆ ಹೋಗಲ್ಲ. ಯಾವಾಗ ಅವ್ರು ಆ ಕೆಲಸ ಮಾಡ್ತಾರೆ ಅಂದರೆ, ಒಂದು ಟ್ರಾಫಿಕ್ ಪೊಲೀಸ್ನವ್ರಿಗೆ ಸರ್ಕಾರದಿಂದ ಒತ್ತಡ ಇರುತ್ತೆ, ನಮಗೆ ತಿಂಗಳಿಗೆ ಇಷ್ಟು ಕೇಸ್ ನೀವು ಕೊಡಬೇಕು ಅಂತೇಳಿ. ಅದೇ ರೀತಿ ಆರ್ ಟಿ ಓದವ್ರಿಗೂ ಕೂಡ ನೀವು ಇಷ್ಟು ಕೇಸ್ನ ನಮಗೆ ಕೊಡಲೇಬೇಕು ಅಂತೇಳಿ ಸರ್ಕಾರ ಒತ್ತಡ ತಂದಿರೋದ್ರಿಂದ ಅವ್ರೇನು ಮಾಡ್ತಾರೆ, ಇಂಥ ಕಮರ್ಷಿಯಲ್ ವೆಹಿಕಲ್ಗಳನ್ನ ಹಿಡಿಯುವಂಥ ನಿಟ್ಟಿನಲ್ಲಿ ಮುಂದಾಗ್ತಾರೆ. ಹಾಗಾಗಿ ಕೆಲವು ವೆಹಿಕಲ್ಗಳನ್ನ ಅವ್ರಿಗೆ ಅನುಮಾನಾಸ್ಪದವಾಗಿ ಕಂಡು ಬಂದರೆ, ಈಗ ಉದಾಹರಣೆಗೆ ಕೆಲವು ನಿಯಮಗಳಿದ್ದಾವೆ, ಸೀಟ್ ಬೆಲ್ಟ್ ಹಾಕಿಲ್ಲ ಅಂದರೆ ಗಾಡಿನ ಪೊಲೀಸ್ನವರು ನೋಡ್ತಾರೆ, ಸೈಡಿಗೆ ಕರೀತಾರೆ, ಹೆಲ್ಮೆಟ್ ಹಾಕಿಲ್ಲ ಅಂದರೂ ಕೂಡ ಹಿಂಗೆ ಕರೀತಾರೆ. ಮತ್ತೆಲ್ಲೋ ಒಂದು ಕಡೆ ಆ ಗಾಡಿ ಡಾಕ್ಯುಮೆಂಟ್ ಒಂದ್ಸರಿ ವೆರಿಫಿಕೇಷನ್ ಮಾಡೋಣ, ಅದರಲ್ಲಿ ಏನೋ ಒಂದು ಅಂಶದಲ್ಲಿ ಒಂದು ಪಾಯಿಂಟು ಸಿಕ್ಕಿಲ್ಲ ಅಂದರೆ ಅದ್ರ ಮೇಲೆ ಕೇಸ್ ಹಾಕೋಣ. ಸರ್ಕಾರದ ಒತ್ತಡಗಳಿರೋದ್ರಿಂದ ಟ್ರಾಫಿಕ್ ಪೊಲೀಸ್ನವರಾಗಿರ್ಬೋದು, ಆರ್ ಟಿ ಓದವರಾಗಿರ್ಬೋದು ಗಾಡಿ ಹಿಡಿತಾರೆ ಹೊರತು, ಒತ್ತಡ ಇಲ್ಲ ಅಂದರೆ ಅಷ್ಟಾಗಿ ಗಾಡಿ ಹಿಡಿಯೋಕ್ಕೆ ಹೋಗಲ್ಲ. ಇನ್ನು ಅದರ್ವೈಸು ಸರ್ಕಾರ ಪೊಲೀಸ್ನವ್ರಿಗೆ ಆರ್ ಟಿ ಓದವ್ರಿಗೆ ಸಂಬಳ ಕೊಡ್ತಾರೆ. ಇನ್ನೂ ಕೆಲವರು ಅವರು ಆ ಕೆಲ್ಸಕ್ಕೆ ಬರೋದಕ್ಕೆ ನಾನು ಆಗಲೇ ಹೇಳ್ದಂಗೆ ಈ ಥರ ಏನೋ ಒಂದು ಆಮಿಷ ಅಮೌಂಟ್ಗಳ್ನ ಕೊಟ್ಟು ಬಂದಿರ್ತಾರೆ. ಅದನ್ನು ರಿಕವರಿ ಮಾಡಬೇಕು ಅಂದರೆ ಈ ರೀತಿ ಇರೋವಂತಹ ಈ ಕಮರ್ಷಿಯಲ್ ವೆಹಿಕಲ್ ಡ್ರೈವರ್ಸ್ಗಳು, ಓನರ್ಸ್ಗಳನ್ನ ಇಂಥವ್ರನ್ನ ಹಿಡಿದಾಗ ಅವರಿಂದ ಎಷ್ಟಾಗುತ್ತೋ ಅಷ್ಟು ಸರ್ಕಾರದ ಹೆಸರು ಹೇಳಿ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು 500 ರೂಪಾಯಿ ಕಿತ್ಕೊಳ್ಳೋಕ್ಕಾಗುತ್ತಾ, 5,000 ರೂಪಾಯಿ ಕಿತ್ಕೊಳ್ಳೋಕ್ಕಾಗುತ್ತಾ, ಸರ್ಕಾರಕ್ಕೆ ಒಂದು ಲೆಕ್ಕ ಕೊಟ್ಟು ಇನ್ನು ಮಿಕ್ಕಿದ್ದು ನಾವು ತೆಗೆದಿಟ್ಕೊಳ್ಳೋಣ, ಹಣ ಮಾಡೋಣ ಅನ್ನೋ ಒಂದು ಇಂಟೆನ್ಷನ್ ಇರುವಂಥ ಕೆಲವು ಪೊಲೀಸ್ನವರು, ಕೆಲವು ಆರ್ ಟಿ ಓದವರು ಆ ರೀತಿಲಿ ಮಾಡ್ಬೋದು. ಆಗ ಮಾಡಿದಂಥ ಸಂದರ್ಭದಲ್ಲಿ ಸಂಘಟನೆಗಳು ತುಂಬ ಅತ್ಯವಶ್ಯಕವಾಗಿ ಬೇಕಾಗ್ತದೆ. ಹಂಗಾಗಿ ಈ ಒಂದು ಘಟನೆಗಳು ಆದಂಥ ಸಂದರ್ಭದಲ್ಲಿ ತುಂಬ ಜನ ಅವಾಗ ಎದುರೋರು. ಈಗ ಸಂಘಟನೆಗಳು ಪ್ರಬಲವಾಗಿ ಬೆಳೆದಿರೋದ್ರಿಂದ ಎಲ್ಲ ಒಂದು ಕಡೆ ಅದು ಅಷ್ಟಾಗಿ ಕಂಡು ಬರ್ತಾ ಇಲ್ಲ ಬೆಂಗಳೂರಿನಲ್ಲಿ. ಇನ್ನು ಬೇರೆ ಹೈವೇಗಳಲ್ಲಿ ಆ ಸಮಸ್ಯೆಗಳಿದ್ದಾವೆ, ಅಲ್ಲಿ ಯಾವ ರೀತಿ ಸಮಸ್ಯೆಗೆ ಆಧಾರವಾಗಿ ಅಲ್ಲಿ ಮಾತಾಡ್ತಾರೆ ಅನ್ನೋದ್ರ ಮೇಲೆ ಈ ಆರ್ ಟಿ ಓದವರು ಮತ್ತು ಪೊಲೀಸ್ನವರು ಅವ್ರ ಪ್ರಭಾವ ಬೀರ್ತಾರೆ. ನಿಮ್ಮ ಪ್ರಕಾರ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಲ್ಲಿ ಚಾಲಕರ ಕೊರತೆ ಇದೆಯಾ? ಖಂಡಿತ ಕೊರತೆ ಏನಿಲ್ಲ ಸರ್ ಚಾಲಕರುಗಳದು. ಅವ್ರಿಗೆ ಅವಕಾಶಗಳು ಸಿಗ್ತಾ ಇಲ್ಲ ಅನ್ನೋದು ಒಂದು, ಮತ್ತು ಸರ್ಕಾರದಿಂದ ಅವ್ರಿಗೆ ಬೇಕಾಗಿರುವಂಥ ಸವಲತ್ತುಗಳನ್ನ ಏನು ಕೊಡಬೇಕು ಅನ್ನೋದನ್ನು ಕರೆಕ್ಟಾಗಿ ಕೊಟ್ಬಿಟ್ರೆ ಖಂಡಿತ ಇಲ್ಲಿ ಕೊರತೆ ಅನ್ನೋದೇ ಬರೋದಿಲ್ಲ. ನಿಮ್ಮ ಪ್ರಕಾರ ಸಾರಿಗೆ ಇಲಾಖೆ ಒಂದು ಅಂಕಿಅಂಶ ಇರ್ಬೋದು ಅಥವಾ ಪೊಲೀಸ್ ಇಲಾಖೆ ಅಂಕಿಅಂಶ, ಸರ್ಕಾರದ ಅಂಕಿಅಂಶದ ಪ್ರಕಾರ ಬೆಂಗಳೂರಲ್ಲಿ ಎಷ್ಟು ಜನ ಚಾಲಕರಿದ್ದಾರೆ? ಸರ್ಕಾರಕ್ಕೆ ಇವತ್ತರೆಗೂ ಕೂಡ ಎಷ್ಟು ಜನ ಇದ್ದಾರೆ ಅಂತ ಅಂಕಿಅಂಶನೇ ಸಿಕ್ಕಿಲ್ಲ. ಯಾಕೆ ನೀವು ಯಾಕೆ ಕೇಳ್ತಾ ಇಲ್ಲ? ಯಾಕೆ ಕೇಳ್ತಿಲ್ಲ ಅಂದರೆ, ಒಂದು ನಮ್ಮ ಸಾರಿಗೆ ಇಲಾಖೆಯಲ್ಲಿ ಏನು ಡ್ರೈವಿಂಗ್ ಲೈಸೆನ್ಸ್ಗಳಾಗ್ತದೆ, ನಿಖರವಾಗಿ ಈ ವರ್ಷ ಇಷ್ಟೇ ಲೈಸೆನ್ಸ್ಗಳಾಗಿದ್ದಾವೆ ಅನ್ನೋ ಒಂದು ಮಾಹಿತಿ ಇವರಲ್ಲಿ ಇಲ್ಲದೆ ಇರುವಂಥದ್ದನ್ನು ನಾವು ಹಿಂದೆ ಮಣಿವಣ್ಣನ್, ಕ್ಯಾಪ್ಟನ್ ಮಣಿವಣ್ಣನ್ ಅಂತ ಹೇಳಿ ಅವರು ಲೇಬರಲ್ಲಿ ಅವರು ವರ್ಕ್ ಮಾಡ್ತಾಯಿದ್ರು, ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಅವರು ಮತ್ತು ಚಿದಾನಂದ್ ಸಾಹೇಬರು ಅಂತ ಹೇಳಿ ಅವರು. ಮತ್ತು ಸಾರಿಗೆ ಇಲಾಖೆಯಿಂದನೂ ಕೂಡ ಆ ಸಂದರ್ಭದಲ್ಲಿ ಯಾರೋ ಅಧಿಕಾರಿಗಳು, ಮರ್ತಿದ್ದೀನಿ ಹೆಸರು, ಇದೇ ರೀತಿ ವಿಕಾಸೌಧದಲ್ಲಿ ನಿಮ್ಮ ಥರನೇ ಹಿಂಗೆ ಕೇಳ್ತಾರೆ. ಆಗ ನಾವು ಅದನ್ನು ಮುಂದಿಡ್ತೀವಿ. ನೋಡಿ, ಇಲ್ಲಿ ಆಟೋದವ್ರು ಎಷ್ಟು ಜನ ಇದ್ದಾರೆ, ಈ ಥರ ಕ್ಯಾಬ್ನವ್ರು ಎಷ್ಟು ಜನ ಇದ್ದಾರೆ, ಇನ್ನು ಅದರ್ಸ್ ಡ್ರೈವರ್ಸ್ಗಳು ಎಷ್ಟು ಜನ ಇದ್ದಾರೆ ಅನ್ನೋ ಅಂಕಿಅಂಶನೇ ಇಲ್ಲ. ಇವತ್ತಿನ ದಿನ ಸರ್ಕಾರ ಏನೋ ಒಂದು, ಈಗ ಕೋವಿಡ್ ಅನ್ನೋ ಸಂದರ್ಭದಲ್ಲಿ 5,000 ರೂಪಾಯಿ ಕೊಡ್ತೀವಿ ಅಂದರು. 5,000 ರೂಪಾಯಿ ಕೊಡೋದಕ್ಕೂ ಕೂಡ ಸರ್ಕಾರಕ್ಕೆ ಅಂಕಿಅಂಶನೇ ಇಲ್ಲದೆ ಇರುವಂಥ ರೀತಿಲಿದೆ. ದಯವಿಟ್ಟು ಯಾವುದಾದ್ರೂ ಒಂದು ಇಲಾಖೆ, ಇಲ್ಲ ಒಂದು ಟ್ರಾನ್ಸ್ಪೋರ್ಟ್ ಲೈನಲ್ಲಿ, ಇಲ್ಲ ಅಂದರೆ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಕೊಡಿ, ಒಂದು ಅಂಕಿಅಂಶ ಕೊಡಿ. ಕರ್ನಾಟಕದಲ್ಲಿ ನಿಖರವಾಗಿ ಇಷ್ಟೇ ಜನ ಡ್ರೈವರ್ಸ್ಗಳಿದ್ದಾರೆ ಅಂತ ಅಂಕಿಅಂಶ ಕೊಡಿ ಅನ್ನೋ ರೀತಿಯಲ್ಲಿ ನಾವು ಸಾಕಷ್ಟು ಬಾರಿ ಕೇಳಿದ್ದೀವಿ ಇಲಾಖೆಗಳಿಗೆ. ಆದರೆ ಇಲಾಖೆಯಲ್ಲಿರುವಂಥ ಅಧಿಕಾರಿಗಳು ಒಳ್ಳೇದಾಗೋದ್ರ ಕಡೆ ಮತ್ತು ಕಾರ್ಮಿಕರು ಕೇಳೋವಂತಹ ಬೇಡಿಕೆಗಳ ಕಡೆ ಒತ್ತನ್ನು ಕೊಡದೇ ಇರೋದ್ರಿಂದ ನಮಗೆ ಅದರದ್ದು ರಿಸಲ್ಟ್ಗಳು ತೆಗಿಯೋಕ್ಕಾಗ್ತಿಲ್ಲ. ಮತ್ತು ಅದನ್ನು ನಾವು ಕೇಳ್ತಾನೂ ಕೂಡ ಅವರು ಈ ವರ್ಷ ಇದ್ದಂಥ ಅಧಿಕಾರಿ ಇನ್ನೊಂದು 6 ತಿಂಗಳಲ್ಲಿ ಇರೋದಿಲ್ಲ, ಇನ್ನೊಬ್ಬ ಬರ್ತಾನೆ ಅಧಿಕಾರಿ, ಆತನು ಇನ್ನೊಂದು 6 ತಿಂಗಳಲ್ಲಿ ಇರೋದಿಲ್ಲ, ಇನ್ನೊಬ್ಬ 1 ವರ್ಷ ಬಂದರೆ ಇನ್ನೊಬ್ರು ಇನ್ನೊಂದು ವರ್ಷದಲ್ಲಿ ಇರಲ್ಲ. ನಾವು ಯಾರೋ ಒಬ್ರ ಹತ್ರ ಕೇಳಿ ಅಷ್ಟೆಲ್ಲ ಹೋರಾಟ ಮಾಡಿರ್ತೀವಿ, ಆತನೇ ವರ್ಗಾವಣೆ ಆಗ್ಬಿಟ್ಟಿರ್ತಾರೆ. ಇನ್ನು ಹೊಸ್ದಾಗಿ ಬಂದಿರೋರಿಗೆ ಮತ್ತೆ ಹೊಸ್ದಾಗಿ ಎಕ್ಸ್ಪ್ಲನೇಷನ್ ಕೊಟ್ಕೊಂಡು ಬರಬೇಕು. ಒಂದು ರೀತಿಯಲ್ಲಿ ಬಡವರಿಗೆ, ಅದರಲ್ಲೂ ಈ ಅಸಂಘಟಿತ ವಲಯಕ್ಕೆ, ಚಾಲಕರ ವರ್ಗಕ್ಕೆ ಇಂಥ ಅನುಕೂಲತೆಗಳು ಆಗಬೇಕು ಅಂತ ಸಾಕಷ್ಟು ಬಾರಿ ಕೊಟ್ಟಿದ್ದೀವಿ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಮಗೆ ರಿಸಲ್ಟ್ ತೆಗಿಯೋದಾಗದೇ ಇರೋದೇ ನಮ್ಮ ದುರ್ದೈವ. ಹಂಗಾಗಿ ನಾವು ಕೇಳ್ತಾನೆ ಇದ್ದೀವಿ, ಅವ್ರು ಕೊಡ್ತಾ ಇಲ್ಲ. ಈ ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಇದೆ. ಹೌದು. ಎಲ್ಲೋ ಒಂದು ಕಡೆ
ಸಣ್ಣ ಸಣ್ಣ ಪುಟ್ಟ ತಪ್ಪುಗಳು ಮಾಡೋದು, ಆಟೋ ಡ್ರೈವರ್ಸ್ಗಳಿರ್ಬೋದು ಅಥವಾ ಓಲಾ ಏನೋ ಅರ್ಜೆನ್ಸಿನಲ್ಲಿ ಸಡನ್ ಆಗಿ ಒಂದು ಸಿಗ್ನಲ್ ಜಂಪ್ ಮಾಡ್ತಕ್ಕಂಥದ್ದು, ಸೀಟ್ ಬೆಲ್ಟ್ ಹಾಕಿ ಸಣ್ಣ ಪುಟ್ಟ ಚಾಲಕ ಅಂತ ಅಂದಮೇಲೆ ಸಣ್ಣ ಪುಟ್ಟ ಸರ್ಕಾರದ ನಿಯಮಗಳನ್ನ ಪಾಲನೆ ಮಾಡಲೇಬೇಕಾಗುತ್ತೆ. ಬಟ್ ಆದ್ರೆ ಸಣ್ಣ ಪುಟ್ಟದ್ದೇ ತಪ್ಪು ಮಾಡ್ಕೊಂಡು ಹೋಗ್ತಾ ಇದ್ದಾಗ ಮತ್ತೆ ಹೆಂಗೆ ನಾವು ಒಂದು ಒಳ್ಳೆ ಒಂದು ಸಿಟಿ, ಗಾರ್ಡನ್ ಸಿಟಿ ಒಂದು ಇದನ್ನು ಕೊಡಬೇಕು, ಬೇರೆಯಿಂದ ಬಂದವ್ರಿಗೆ ಇದು ಪರವಾಗಿಲ್ಲಪ್ಪ, ಇದು ಯಾವುದು ಟ್ರಾಫಿಕ್ ಜಂಜಾಟದ ಸಿಟಿ ಅಲ್ಲ, ಇದು ಗಾರ್ಡನ್ ಸಿಟಿ ಅನ್ನೋದಕ್ಕೆ ಒಳ್ಳೆ ಹೆಸರಿದೆ ಅನ್ನೋದು ಯಾಕೆ ಆಗಲ್ಲ? ಚಾಲಕರು ಯಾಕೆ ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ? ಸರ್, ಈಗ ನೀವೆಲ್ಲ ನೋಡಿರ್ಬೋದು, ಈಗ 2024ನೇ ವರ್ಷ, ಕಳೆದ ಬಾರಿ 2023 ನೀವು ನೋಡಿರ್ಬೋದು, ಯಾವ ಸಿಗ್ನಲಲ್ಲೂ ಟ್ರಾಫಿಕ್ ಪೊಲೀಸ್ನವ್ರಿಲ್ಲ, ಯಾರನ್ನೂ ಕೂಡ ಟ್ರಾಫಿಕ್ ಪೊಲೀಸ್ನವ್ರು ಹಿಡಿತಾ ಇಲ್ಲ. ನೀನು ಯಾಕೆ ಸಂಚಾರ ನಿಯಮನ ಉಲ್ಲಂಘನೆ ಮಾಡಿದೆ ಅಂತ ಕೇಳೋರಿಲ್ಲ. ಯಾಕಿಲ್ಲ ಅಂದರೆ ನೇತ್ರ ಅನ್ನೋ ಒಂದು ಕ್ಯಾಮ್ರಾನ ಆಲ್ಮೋಸ್ಟ್ ಎಲ್ಲ ಕಡೆ ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಡೆ ಅಳವಡಿಸ್ಬಿಟ್ಟಿದ್ದಾರೆ. ಇವತ್ತು ಯಾವ ರೀತಿ ಆಗಿದೆ ಅಂದರೆ ಸಿಸ್ಟಮ್ಮು, ಒಬ್ಬ ಸಿಗ್ನಲ್ ಜಂಪ್ ಮಾಡಿದ್ರೆ ಇಲ್ಲ ಅವ್ರು ಹಾಕಿರುವಂಥ ಝೀಬ್ರಾ ಕ್ಲಾಸ್ ಮೇಲೆ ನಿಂತಿದ್ರೆ 1,000 ರೂಪಾಯಿ ದಂಡ ಬೀಳುತ್ತೆ. ಅವ್ನು ಸೀಟ್ ಬೆಲ್ಟ್ ಹಾಕಿಲ್ಲ ಅಂದರೆ 500 ರೂಪಾಯಿ ದಂಡ ಬೀಳುತ್ತೆ. ನೀವು ನಂಬ್ತಿರೋ ಏನೋ ಗೊತ್ತಿಲ್ಲ ಸರ್, ನನ್ನ ಕಾರ್ ಮೇಲೇ ನಮ್ಮ ಡ್ರೈವರ್ ಓಡಿಸ್ತಾ ಇದ್ರು, ಹೆಚ್ಚು ಕಡಿಮೆ 12,500 ರೂಪಾಯಿ ದಂಡ ಇದೆ. ಫಾರಿನ್ ಕಂಟ್ರಿಗಳಲ್ಲಿ ಟ್ರಾಫಿಕ್ ರೂಲ್ಸ್ಗಳನ್ನ ಫಾಲೋ ಅಪ್ ಮಾಡ್ತಿದ್ದಾರೆ ಅಂದರೆ ಸರ್, ರೋಡ್ಗಳು ತುಂಬ ಅಗಲವಾಗಿದ್ದಾವೆ. ನಮ್ಮ ಬೆಂಗಳೂರಿನಲ್ಲಿ ರೋಡ್ಗಳು ಅಗಲ ಇರಲಿ, ತುಂಬ ರಿಸ್ಕ್ ಇದೆ, ನಿಮ್ಗೆ ಚೆನ್ನಾಗಿ ಗೊತ್ತು. ಬೆಂಗಳೂರಿನಲ್ಲಿ ಫಾರಿನಲ್ಲಿರುವಂಥ ಒಂದು ವ್ಯವಸ್ಥೆ ಬೆಂಗಳೂರು ಸಂಚಾರ ದಟ್ಟಣೆಯಲ್ಲಿ ಇಲ್ಲ ಸರ್. ಇಲ್ಲದೆ ಇರೋದ್ರಿಂದ ಏನಾಗ್ತಾ ಇದೆ, ಇಲ್ಲಿ ಅದನ್ನು ಹ್ಯಾಂಡ್ಲ್ ಮಾಡೋಕ್ಕಾಗೋದೇ ಇಲ್ಲ. ಸಿಗ್ನಲ್ ಬಿದ್ದಿದೆ, ನಿಂತಿದ್ದಾರೆ, ಹಿಂದೆ ಆ್ಯಂಬುಲೆನ್ಸ್ ಸೈರನ್ ಬಡ್ಕೊಳ್ತಾ ಇರುತ್ತೆ. ಪಬ್ಲಿಕ್ ಹೋಗ್ರಿ ಬಿಡ್ರಿ, ಜಾಗ ಬಿಡ್ರಿ, ಗಾಡಿ ಹೋಗ್ಲಿ ಅಂತಾರೆ. ವಿಧಿ ಇಲ್ಲ, ಸಿಗ್ನಲ್ ಕ್ರಾಸ್ ಮಾಡಲೇಬೇಕು. ಕ್ಯಾಮ್ರಾ ಏನು ಮಾಡುತ್ತೆ, ಇಮಿಡಿಯೇಟ್ಲಿ ಹೊಡೆಯುತ್ತೆ, ಪ್ರತಿಯೊಬ್ಬರಿಗೂ ಕೂಡ ದಂಡ ಬೀಳುತ್ತೆ. ಫಾಲ್ಟ್ ಯಾರ್ದಿದೆ? ಸರ್ಕಾರದಿದೆ. ಮತ್ತು ಇದನ್ನು ಪರಿಪಾಲನೆ ಮಾಡಬೇಕು ಅಂತ ಹೇಳುವಂಥ ಅಧಿಕಾರಿಗಳ ಕೈಯಲ್ಲಿದೆ. ನಾನು ಕೇಳೋದಿಷ್ಟೇ, ರೋಡನ್ನ ಅಗಲ ಮಾಡಿ, ಆಂಬುಲೆನ್ಸ್ಗೆ ಒಂದು ಸಪ್ರೇಟ್ ಟ್ರ್ಯಾಕ್ ಮಾಡಿ. ಫಾರಿನಲ್ಲಿ ಯಾವ ರೀತಿ ಸಿಸ್ಟಮ್ ಇದೆ, ನಮ್ಮ ಬೆಂಗಳೂರಿನಲ್ಲೂ ಆ ರೀತಿ ತಗೊಂಬನ್ನಿ. ಖಂಡಿತ ತಪ್ಪುಗಳು ಅನ್ನೋದು ಆದರೆ ಆಮೇಲೆ ನೀವು ಕೇಳಿ. ಯಾಕೆಂದರೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ದುಡಿಯೋದು ಡೈಲಿ ಒಂದು 500,000 ರೂಪಾಯಿ ಉಳಿಲಿ ಅಂತ. ನೀನು ಒಂದು ಝೀಬ್ರಾ ಕ್ರಾಸಲ್ಲಿ ನಿಲ್ಲಿಸಿದ್ರೆ 1,000 ರೂಪಾಯಿ ದಂಡ ಬೀಳುತ್ತೆ. ಇನ್ನೆಲ್ಲೋ ಒಂದು ಕಡೆ ಸಿಗ್ನಲ್ ಜಂಪ್ ಮಾಡಿದ್ರೆ 500 ರೂಪಾಯಿ ಆಗ್ತಾ ಇದ್ದಾರೆ, ಸೀಟ್ ಬೆಲ್ಟ್ ಹಾಕಿಲ್ಲ ಅಂದರೆ 500 ರೂಪಾಯಿ ಆಗ್ತಾ ಇದ್ದಾರೆ. ಅಂದರೆ ದುಡಿಯೋ ದುಡ್ಡು ಇಲ್ಲಿ ಕಟ್ಟಬೇಕಲ್ಲಪ್ಪ ಅಂತೇಳಿ ಜನ ಆರ್ಥಿಕವಾಗಿ ಏಟ್ ಬೀಳುತ್ತಲ್ಲ ಅಂತ ಎದುರುತ್ತಾ ಇದ್ದಾರೆ ಇವತ್ತು. ಆದರೆ ಅದನ್ನು ಪರಿಪಾಲನೆ ಮಾಡುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು, ನೀವು ಹೇಳೋವಂಥ ರೀತಿಯಲ್ಲಿ ಅಧಿಕಾರಿಗಳೇ ನ್ಯೂನ್ಯತೆಯಲ್ಲಿರೋದ್ರಿಂದ ತಪ್ಪುಗಳು ಅವ್ರುಗಳು ಮಾಡಿರುವಂಥ ವ್ಯವಸ್ಥೆಯಿಂದ ಆಗ್ತಿದೆಯೇ ಹೊರತು ಚಾಲಕರಿಂದ ಅಂತೂ ಖಂಡಿತ ಆಗ್ತಿಲ್ಲ. ಸರ್, ಇವಾಗ ಇನ್ನೊಂದು ನಿಮ್ಮ ಪ್ರಶ್ನೆಯನ್ನು ನೇರವಾಗಿ ಕೇಳ್ತೀನಿ. ಖಂಡಿತವಾಗೂ ಉತ್ತರ ಭಾರತ ಡ್ರೈವರ್ಗಳಿಂದ ನಮ್ಮ ಕರ್ನಾಟಕದ ಚಾಲಕರ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆಯಾ? ಸರ್, ದಬ್ಬಾಳಿಕೆ ಅಂತ ಏನಿಲ್ಲ. ಈಗ ನಾನು ಹಿಂದಿಯವ್ರುಗಳ್ನ ಸಾಕಷ್ಟು ಜನನ ನಮ್ಮ ಬೆಂಗಳೂರನ್ನ ಬಿಟ್ಟು ಅವ್ರ ರಾಜ್ಯಕ್ಕೆ ಹೋಗುವಂಥ, ಉತ್ತರ ಪ್ರದೇಶದ ಕಡೆ ಹೋಗುವಂಥ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಿದೆ. ಆ ವ್ಯವಸ್ಥೆ ನಿಜವಾಗ್ಲೂ ಸಕ್ಸಸ್ ಆಯಿತು. ಅದಕ್ಕೆ ಹಲವಾರು ಜನ ಚಾಲಕರುಗಳಿಗೂ ನಾನು ಧನ್ಯವಾದ ತಿಳಿಸ್ತೀನಿ. ಮತ್ತು ಈ ಒಂದು ವಿಚಾರನ ಏನು ಧ್ವನಿ ಎತ್ತಿ ಇದನ್ನು ಬೆಳಕಿಗೆ ಬರೋವಂಥ ರೀತಿಯಲ್ಲಿ ಹೊರಗಡೆ ಸ್ಪ್ರೆಡ್ ಮಾಡ್ದೋ, ಇದು ನಾನು ಮಾಡಿದಂಥ ಮೊದಲನೇ ಪ್ರಯತ್ನದ ಕೆಲಸ. ಆ ಕೆಲಸದಿಂದ ಕೆಲವರಿಗೆ ಒಂದಷ್ಟು ಜನಕ್ಕೆ ಉಪಯೋಗ ಆಗಿದೆ. ಅದು ನಾನು ಏನಂತ ಹೇಳ್ತೀನಿ, ಈಗ ತಮಿಳ್ನಾಡಿಂದ ಬರ್ತಾರೆ ಸರ್, ಆಂಧ್ರದಿಂದ ಬರ್ತಾರೆ, ತೆಲಂಗಾಣದಿಂದ ಬರ್ತಾರೆ, ಕೇರಳದಿಂದ ಬರ್ತಾರೆ. ಅವ್ರನ್ನ ನೀವು ಹೋಗಿ ಅಂತ ನಾವು ಹೇಳ್ತಿಲ್ಲ. ಯಾಕೆ ಹಿಂದಿಯವ್ರನ್ನೇ ನಾವು ಕಳಿಸ್ತಾ ಇದ್ದೀವಿ? ಇದನ್ನು ನಾವು ಯೋಚನೆ ಮಾಡಬೇಕು ಸರ್. ಈಗ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಡ್ರೈವರ್ಗೆ ಅವನು ಗೊತ್ತು, ನಾನು ಇವತ್ತು ಡ್ರೈವರ್ ಕೆಲಸಕ್ಕೆ ಹೋಗ್ತೀನಿ ಅಂದರೆ ನಾನು ಪರ್ ಡೇ ತಿಂಗಳಿಗೆ ಹೆಂಗೆ ಟಾರ್ಗೆಟ್ ಇಟ್ಕೊಂಡ್ರು 20,000 ರೂಪಾಯಿ ಸಂಬಳ ಬೇಕೇ ಬೇಕು. ಜೀವನ ನಡಿಬೇಕು ಅಂದರೆ 20,000 ಬೇಕು. 20,000 ರೂಪಾಯಿ ಅಂದರೆ ಪರ್ ಡೇ ಅವನಿಗೆ 750 ರೂಪಾಯಿ, ಮ್ಯಾಕ್ಸಿಮಮ್ 800 ರೂಪಾಯಿ ಆದರೂ ಸಂಬಳ ಬೇಕೇ ಬೇಕು. ನಾನು ಇವಾಗ ಡ್ರೈವರ್ ಕೆಲಸಕ್ಕೆ ಹೋಗ್ತೀನಿ ಅಂದರೆ 800 ರೂಪಾಯಿ ನಂಗೆ ಸಂಬಳ ಕೊಡಬೇಕು ಒಂದು ದಿನಕ್ಕೆ. ಕೇರಳದವ್ನು ಬಂದರೂ ಕೂಡ 800 ರೂಪಾಯಿ ಇಸ್ಕೊತಾನೆ, ತಮಿಳ್ನಾಡವ್ನು ಬಂದರೂ ಕೂಡ 800 ರೂಪಾಯಿ ಇಸ್ಕೊತಾನೆ. ಈ ಉತ್ತರ ಪ್ರದೇಶದಿಂದ ಬಂದವರು ನನಗೆ 200 ರೂಪಾಯಿ ಕೊಡು ಸಾಕು ಅಂದರೆ ಅಲ್ಲಿಗೆ ಏನಾಗ್ಬೋದು ಹೇಳಿ? ನಾವು ಅವ್ರನ್ನ ವಿರೋಧಿಸ್ತಿಲ್ಲ ಸರ್. ನೀನು ಇಲ್ಲಿದ್ದ ವ್ಯವಸ್ಥೆ ಏನಿದೆ, ಇಲ್ಲಿದ್ದ ಕೂಲಿ ಏನಿದೆ, ಅದನ್ನು ನೀನು ನಿಖರವಾಗಿ ತಗೋ, ನೀನು ಜೀವನ ಮಾಡು, ನಮ್ಗೇನು ಬೇಜಾರಿಲ್ಲ. ಆದರೆ ನೀನು ಮಾಡ್ತಾ ಇರೋದೇನು ಅಂದರೆ, ನೀವು ನಿಮ್ಮ ರಾಜ್ಯದಲ್ಲಿ ಕೂಲಿ ಕಮ್ಮಿ, ಅಲ್ಲಿ ಜೀವನ ಹಿಂಗೆ ಅಂತ ನೀವು ಕಂಡ್ಕೊಂಡ್ಬಿಟ್ಟಿದ್ದೀರಾ. ಆ ಜೀವನಕ್ಕೆ ತಕ್ಕಂತೆ ನೀವು ಹೊಂದ್ಕೊಂಡಿದ್ದೀರಾ. ಆ ಹೊಂದ್ಕೊಂಡಿರುವಂಥ ಕೂಲಿನ ಇಲ್ಲಿ ಕೇಳಕ್ಕೆ ಹೋಗ್ಬೇಡ. ನೀನು ಕೇಳೋದ್ರಿಂದ ಬೇರೆ ಬೇರೆ ರಾಜ್ಯದಿಂದ ಇಲ್ಲಿ ಬಂದು ಜೀವನ ಮಾಡ್ತಿರೋರು, ನಮ್ಮ ರಾಜ್ಯದಲ್ಲೇ ಇರೋವಂಥವ್ರು ಇಲ್ಲಿ ಜೀವನ ಮಾಡ್ತಿರೋರಿಗೆ ಆರ್ಥಿಕವಾಗಿ ತೊಂದರೆ ಆಗ್ತದೆ. ಇವ್ರುಗಳು ಈ ರೀತಿಲಿ ಬಂದಾಗ ಏನಾಗ್ತದೆ, ನಮ್ಮವ್ರಿಗೆ ಮಾಲೀಕರುಗಳಿಗೆ ಇದೇ ತುಂಬ ಅತಿ ಮುಖ್ಯವಾಗಿ ಬೇಕಾಗಿರೋದು ಅಂತೇಳಿ ಇವ್ರುಗಳನ್ನೆಲ್ಲ ತೊಗೊತಾರೆ. ಒಬ್ಬ ಡ್ರೈವರ್ ನಾನು ದುಡಿಬೇಕು ಅಂತ ಬರ್ತಾನೆ, ಅವ್ನ ಮನೆ ಕಡೆ ಅಷ್ಟು ಪ್ರಾಬ್ಲಮ್ ಇರುತ್ತೆ,
ದುಡಿಬೇಕು ಅಂತ ಬಂದಾಗ ನಿನ್ನ ಕೆಲಸ ಇಲ್ಲ ಹೋಗಪ್ಪ ಅಂತಾರೆ. ಅವ್ನಿಗೆ ಅವಕಾಶ ಸಿಗದೆ ಇರುವಂತ ರೀತಿಲಿ ಆಚೆ ಕಳಿಸಿದಾರೆ ಅಂದ್ರೆ ಕಾರಣ ಏನು? ಇವ್ರು ಇಲ್ಲಿ 200 ರೂಪಾಯಿಗೆ ಬಂದಿದ್ದಾರೆ. ಇದು ನನಗೆ ಬೇಜಾರಾಗಿರುವಂಥದ್ದು. ನೀವು ಯಾರು ನಮ್ಮ ರಾಜ್ಯ ಬಿಟ್ಟು ಹೋಗಿ ಅಂತ ನಾನು ಹೇಳ್ತಿಲ್ಲ. ಇಲ್ಲಿ ಆಗ್ತಿರುವಂಥ ವ್ಯವಸ್ಥೆಯಲ್ಲಿ ನೀವು ಸರಿಯಾಗಿ ಹೊಂದಾಣಿಕೆ ಇಲ್ದಿರೋದ್ರಿಂದ ನಮಗೆ ತೊಂದರೆ ಆಗ್ತಿದೆ. ಇಲ್ಲ ನೀನು ಈಗ ಡ್ರೈವರ್ ಅಂತಾನೆ ಹೇಳಲ್ಲ, ಈಗ ತುಂಬಾ ಜನ ಇದ್ದಾರೆ ಸರ್, ಪ್ಲಂಬರ್ ಇದ್ದಾರೆ, ಆಮೇಲೆ ಗಾರೆ ಕೆಲಸದವ್ರು ತುಂಬಾ ಜನ ಇದ್ದಾರೆ ಸರ್. ಇವ್ರು ಎಲ್ರಿಗೂ ಹೊಡ್ತಾ ಬಿದ್ದಿದೆ ಸರ್. ಯಾಕೆ ಹೊಡ್ತಾ ಬಿದ್ದಿದೆ ಅಂದ್ರೆ, ಈಗ ಒಬ್ಬ ಪ್ಲಂಬರ್ ಬರ್ತಾನೆ, ಒಂದು ಕೊಟೇಶನ್ ಕೊಡ್ತಾನೆ ಮಾಲೀಕನಿಗೆ, ನೋಡಪ್ಪ ಇಷ್ಟೆಲ್ಲ ಖರ್ಚು ವೆಚ್ಚ ಆಗ್ತದೆ. ಅವನು ಅದ್ರಲ್ಲಿ ಏನೋ ಒಂದು ಲಾಭ ಇಟ್ಕೊಂಡೆ ಕೆಲಸ ಮಾಡಬೇಕು, ಯಾರು ಸರಿಸಮಾನ ಮಾಡೋಕ್ಕಾಗಲ್ಲ. ಆ ಲಾಭಕ್ಕೆ ಒಂದು ಕೊಟೇಶನ್ ಕೊಟ್ಟು ಹೋಗಿದ್ರೆ ಈ ಹಿಂದಿಯವ್ರು ಬರ್ತಾರೆ, ಏನ್ ಮಾಡ್ತಾರೆ, ಆ ಕೊಟೇಶನ್ಗಿಂತನೂ ಕೂಡ ಕಮ್ಮಿಯಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಕೊಟೇಶನ್ ಕೊಡ್ತಾರೆ. ಅವಾಗ ಏನಾಗ್ತದೆ, ನಮ್ಮ ಕನ್ನಡದವ್ರಿಗೆ ಕೆಲಸ ಇಲ್ಲ. ಅವ್ನು ದುಡಿಯೋ ಅಂತ ವ್ಯಕ್ತಿನ ನೀನು ಕೆಲಸ ಇಲ್ಲದೆ ಇರೋವಂಥ ರೀತಿಲಿ ಮಾಡ್ತಿದ್ಯಾ ಅಂದ್ರೆ, ಅವನು ಕೆಲಸನೇ ಸಿಗ್ತಿಲ್ಲ ಅಂದಾಗ ಅವ್ನು ನಿನ್ ಮೇಲೆ ಯಾವ ರೀತಿ ತಿರುಗಿ ಬೀಳ್ಬೇಕು? ಇಲ್ಲಿ ನಡೀತಿರೋ ವ್ಯವಸ್ಥೆ ಅದು. ನೀನು ಅವ್ರೇನ್ ಕೊಟೇಶನ್ ಕೊಟ್ಟಿದ್ದಾರೆ ಸೇಮ್ ಕೊಟೇಶನ್ ಕೊಡು, ಇಲ್ವಾ ಒಂದು 10-20 ರೂಪಾಯಿ ಹೆಚ್ಚು ಕಡಿಮೆ ಕೊಡು, ಬೇಜಾರಿಲ್ಲ. ನೀನ್ ಮಾಡ್ತಿರೋದೇನು ಅಂದ್ರೆ, ನಿಮ್ಮ ರಾಜ್ಯದಲ್ಲಿ ಕೂಲಿ ಕಮ್ಮಿ ಅನ್ಬಿಟ್ಟು ಇಲ್ಲಿರೋರ್ಗೆ ನೀನು ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಮಾಡ್ತಿದ್ರೆ ಎಷ್ಟು ಮಟ್ಟಕ್ಕೆ ಸರಿ? ಇದು ನಮ್ಮ ಕಟ್ಟಡ ಕಾರ್ಮಿಕರು ಅಂತ ಏನು ಸಂಘಟನೆಗಳು ಮಾಡ್ಕೊಂಡಿದ್ದಾರೆ, ಕನ್ನಡ ಪರ ಸಂಘಟನೆಯವ್ರು ಏನಿದ್ದಾರೆ, ಇವರು ಈ ಒಂದು ವ್ಯವಸ್ಥೆನ ಸರಿ ಮಾಡಿದ್ರು ಅಂದ್ರೆ ಖಂಡಿತ ಇದು ಸರಿ ಹೋಗುತ್ತೆ. ಇಲ್ಲ ಅಂದ್ರೆ ಏನಾಗ್ತದೆ, ಎಲ್ಲಾದ್ರಲ್ಲೂ ಕೂಡ ಹಿಂದಿಯವ್ರನ್ನೇ ಸೇರಿಸ್ಕೊಂಡಿರೋದು ಸರ್. ಇವತ್ತು ತುಂಬಾ ಕಡೆ ಡ್ರೈವರ್ಗಳು ಹಿಂದಿಯವರೇ ಯಾಕಿದ್ದಾರೆ ಅಂದ್ರೆ, ಅವ್ರು ನೋಡಿ ಸರ್ ಉಳ್ಕೊಳಕ್ ರೂಮ್ ಕೊಡ್ತಾರೆ, ಇವರೇ ವ್ಯವಸ್ಥೆ ಮಾಡ್ಕೊಡ್ತಾರೆ. ಅವ್ರಿಗೇನು ಸರ್ 25 kg ಅಕ್ಕಿ ಮೂಟೆ ಕೊಟ್ಬಿಟ್ಟು 1-2 ಮೂಟೆ ಆಲಿಗೆಡ್ಡೆ ಹಾಕ್ಬಿಟ್ರೆ ಸರ್ ತಿಂಗಳ ಪೂರ್ತಿ ಜೀವನ ಮಾಡ್ತಾರೆ ಅವರು. ಹೆಂಡತಿ ಮಕ್ಕಳೆಲ್ಲ ಊರಲ್ಲಿ ಇರ್ತಾರೆ, ಇಲ್ಲಿ ಅವ್ರು ಕೂಡ ಟಿಪ್ಸ್ ಕಾಸಲ್ಲಿ ಊರಿಗೆ ಕಳಿಸ್ಬಿಟ್ರೆ ಅವ್ರ ಜೀವನ ಸಾಕ್ತದೆ. ಇವ್ರು ಇಲ್ಲಿ ಕಮ್ಮಿ ರೇಟಲ್ಲಿ ಸಂಬಳ ಮಾಡ್ತಿರೋದ್ರಿಂದ ಇಲ್ಲಿ ತಕ್ಕನಾಗಿರುವಂಥ ಡ್ರೈವರ್ಸ್ಗಳು ಜೀವನಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಇಲ್ಲಿ ನಿರುದ್ಯೋಗ ಸೃಷ್ಟಿ ಆಗ್ತಾ ಇದೆ ಸರ್ ಇವ್ರುಗಳೆಲ್ಲ ಬರೋದ್ರಿಂದ. ಸತತವಾಗಿ 1-1.5 ವರ್ಷದಿಂದ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಸ್ನೇಹಿತರೊಬ್ರು ರೂಪೇಶ್ ರಾಜಣ್ಣ ಅಂತೇಳಿ, ಇನ್ನು ಕೆಲ ಕನ್ನಡ ಪರ ಸಂಘಟನೆಯವರೆಲ್ಲ ಕನ್ನಡ ನಾಮಫಲಕ 60% ಇರಬೇಕು, 40% ನೀವು ಇಂಗ್ಲೀಷ್ ಹಾಕಿ, ಇನ್ನು ಬೇರೆ ಲ್ಯಾಂಗ್ವೇಜ್ ಹಾಕ್ಬೇಡಿ ಅಂತೇಳಿ ಸತತವಾಗಿ ಹೇಳ್ಕೊಂಡೇ ಬರ್ತಾ ಇದ್ರು. ಆದರೆ ನಾರಾಯಣಗೌಡರು ತಗೊಂಡಂಥ ನಿಲುವೇನಿದೆ, ಅವ್ರು ಇವತ್ತು ಜೈಲಿಗೆ ಹೋದ್ರು, ನಿಜವಾಗ್ಲೂ ನಾವೆಲ್ಲ ಹೆಮ್ಮೆ ಪಡಬೇಕು. ಯಾಕೆಂದರೆ ಹೋರಾಟದಲ್ಲಿ ಸರ್ಕಾರದಿಂದ 60% ಹಾಕ್ಲೇಬೇಕು ಅನ್ನೋ ರೀತಿಯಲ್ಲಿ ಒಂದು ಆದೇಶನ ತರುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿ ಜೈಲಿಗೆ ಹೋದ್ರಲ್ಲ, ಅವ್ರನ್ನ ನಿಜವಾಗ್ಲೂ ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ಅದೇ ಒಂದು ಬೆಳವಣಿಗೆ ಈ ಒಂದು ಹಿಂದಿಯವರ ದುಡಿಮೆಯಲ್ಲೂ ಕೂಡ ವ್ಯವಸ್ಥೆ ಆಗಬೇಕು. ಅದನ್ನ ಮಾಡಲಿ ಅಂತ ನಾನು ಕನ್ನಡ ಪರ ಹೋರಾಟಗಾರರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಯಾಕೆಂದರೆ ಅವರು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಯಾಕೆಂದರೆ ಅವರು ಹೇಳಿದ್ರು, ಒಂದು ವಾಯ್ದೆ ಕೊಟ್ಟರು, ನಾವು ಬರ್ತೀವಿ ಈ ಟೈಮಲ್ಲಿ ಹಿಂಗೆ ಮಾಡ್ತೀವಿ, ಅಷ್ಟರಲ್ಲಿ ಬೋರ್ಡ್ ಚೇಂಜ್ ಮಾಡಿ ಅಂತಲೂ ಕೂಡ ಹೇಳಿದ್ರು. ಈ ಹಿಂದೆ ಇದ್ದಂಥ ಕೆಲವು ಸ್ನೇಹಿತರುಗಳು ಕೂಡ ತಿಂಗಳಾರ್ಗಟ್ಲೆ ವರ್ಷಾನ್ಗಟ್ಲೆ ಅಭಿಯಾನಗಳನ್ನ ಮಾಡ್ಕೊಂಬಂದ್ರು. ಸರ್ ಒಳ್ಳೆ ಮಾತಿಗೆ ಬೆಲೆ ಇಲ್ಲ ಅನ್ನೋ ರೀತಿಯಲ್ಲಿ ನಾರಾಯಣಗೌಡರು ಯಾವಾಗ ಒಂದು ಸ್ಟೆಪ್ ತೊಗೊಂಡು ನಿಂತ್ಕೊಂಡ್ರು, ಅವ್ರ ಕಾರ್ಯಕರ್ತರು ಏನು ಮಾಡಿದ್ರು, ಎಲ್ಲ ಬೋರ್ಡ್ಗಳ್ನು ಕೂಡ ಹೊಡೆದ್ರು. ಆದರೆ ತಪ್ಪು, ಯಾಕೆಂದರೆ ಲ್ಯಾಂಡ್ ಆರ್ಡರ್ ತೊಗೊಂಡಿದ್ದು ತಪ್ಪು. ಆದರೆ ಎಷ್ಟು ಒಳ್ಳೆ ರೀತಿಲಿ ಹೇಳ್ಬೇಕಾಗಿತ್ತು ಎಲ್ಲ ರೀತಿಲೂ ಇವ್ರು ಹೇಳಿದಾಗ, ಆ ಒಳ್ಳೆತನಕ್ಕೆ ಬೆಲೆ ಇಲ್ಲ ಅಂದಾಗ ಅವ್ರು ತಗೊಂಡಂಥ ನಿಲುವು ಕರೆಕ್ಟು. ಹಂಗಾಗಿ ಅದ್ರ ಬೇಸ್ ಮೇಲೆ ಇವತ್ತೇನಾಯಿತು, ಸರ್ಕಾರನೂ ಕೂಡ ಆದೇಶ ಕೊಡುವಂಥ ರೀತಿಲಾಯಿತು. ಹೊರಗಡೆಯಿಂದ ಬಂದಿರೋರ್ಗೂ ಗೊತ್ತಾಯಿತು, ಇಲ್ಲಿ ಕನ್ನಡಿಗರು ಅವ್ರು ಹೇಳೋ ಅಂಥ ರೀತಿಯಲ್ಲಿ ನಮ್ಮ ವಾಣಿಜ್ಯ ಬಳಕೆಗೆ ಇರೋವಂಥ ಮಳಿಗೆಗಳಲ್ಲಿ ಈ ರೀತಿ ವ್ಯವಸ್ಥೆ ನಾವು ಮಾಡ್ಕೊಳ್ಳಿಲ್ಲ ಅಂದರೆ ನಮ್ಗೆ ಇಲ್ಲಿ ಉಳುಗಾಲ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಯಿತು. ಅದೇ ರೀತಿಯಲ್ಲೇ ಹೊರ ರಾಜ್ಯದಿಂದ ಬಂದಿರುವಂಥವ್ರು ಸೇಮ್ ಕೂಲಿನೇ, ಈ ಬಿಸ್ನೆಸ್ಸಲ್ಲಿ ಇಷ್ಟೇ ನೀವು ಮಾಡಬೇಕು, ಇದನ್ನು ಬಿಟ್ಟು ಕಮ್ಮಿ ಮಾಡೋ ಆಗಿಲ್ಲ ಅನ್ನೋ ರೀತಿಯಲ್ಲೇ ಮೂಮೆಂಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಸರ್. ಈಗ ಯಾವುದೋ ಒಂದು ಥಿಯೇಟ್ರಿಗೆ ಹೋಗಿ ಮಿನಿಮಮ್ ನನಗೆ ಗೊತ್ತಿರೋ ಪ್ರಕಾರ 10-15% ಚಾಲಕರು ಇರ್ತಾರೆ, ಇದ್ದೇ ಇರ್ತಾರೆ ಖಂಡಿತವಾಗಿ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಸುತ್ತಾಡಿ ಅವನಿಗೆ ಬೇಜಾರಾಗಿರ್ತದೆ, ಬೇಸರ ಅಂದಿರ್ತದೆ, ಅಥವಾ ಯಾವುದೋ ಒಂದು ಗ್ರಾಹಕರು ಇಲ್ಲದೆ ಇರ್ಬೋದು. ಅಂತ ಟೈಮಲ್ಲೇ ಬಿಡು ಒಂದು ಕನ್ನಡ ಸಿನಿಮಾ ನೋಡೋಣ ಅಂತ. ಸೊ ಚಾಲಕರು ಅಂತ ಬಂದಾಗ ಕನ್ನಡ ಸಿನಿಮಾ, ಕನ್ನಡ ಚಿತ್ರರಂಗ ಯಾವ ರೀತಿ ಸಪೋರ್ಟಿವ್ ಆಗಿ ನಿಂತಿದೆ ನಿಮಗೆ? ಇಲ್ಲ ಸರ್, ಯಾವ ಒಂದು ಸಿನಿಮಾ ನಟರುಗಳು ಬರೀ ಅದು ಸಿನಿಮಾ ಪರದೆಗಳ ಮೇಲೆ ವೈಭವೀಕರಿಸ್ತಾರೆ ಅಷ್ಟೇ ಹೊರತು ನಿಜ ಜೀವನದಲ್ಲಿ ಬಂದಾಗ ಅಂಥ ನಾಯಕರುಗಳು ಯಾರು ನಮ್ಮ ಸಮುದಾಯಗಳಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಸಪೋರ್ಟಿವ್ ಆಗಿ ಯಾರೂ ಇಲ್ಲ. ಅದು ನಮ್ಮ ಚಾಲಕ ಅಂತಾನೆ ಅಲ್ಲ, ರೈತ ಪರ ಸಂಘಟನೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಈಗ ನೀವೇ ನೋಡಿರ್ಬೋದು, ಯಾವುದು ಕಾವೇರಿ ಇಶ್ಯೂ ಆಯಿತು, ಆ ಸಂದರ್ಭದಲ್ಲಿ ಯಾರು ಹೇಳೋದೇ ಬೇಡ, ವ್ಯಾಲಂಟ್ರಿಯಾಗಿ ನಾಯಕರ ನಟರುಗಳೇ ಬೀದಿಗೆ ಇಳಿಬೇಕಾಗಿತ್ತು. ರೈತರುಗಳು ಕೂಗಿ ಕೂಗಿ ಕೇಳ್ಕೊಂಡು ಆದಮೇಲೆ ನಾವು ಬಂದ್ರೇನ ಬಗೆಹರಿಯೋದು, ನಾವು ಬರಲಿಲ್ಲ ಅಂದರೆ ಆಗಲ್ವಾ ಅನ್ನೋ ಉದಾಸೀನ ಮಾತುಗಳು ಮಾತಾಡ್ತಾರೆ. ಆದರೆ ಸಿನಿಮಾಗಳಲ್ಲಿ ರೈತರ ಪರ ಕಂಟೆಂಟ್ಗಳು ಎತ್ಕೊಂಡು ವೈಭವೀಕರಿಸೋದು ನೋಡಿದಾಗ ಎಲ್ಲ ಒಂಥರ ತೋರ್ಗಾಣಿಕೆಗೋಸ್ಕರ ಇವ್ರುಗಳು ಸಿನಿಮಾಗಳು ಮಾಡ್ತಾರ ಅಂದರೆ ಇವ್ರು ಬೆಂಬಲವಾಗಿಲ್ವಾ? ಯಾಕೆಂದರೆ ಇಂಥ ನಾಯಕರ ನಟರುಗಳು ನಾವಿದ್ದೀವಿ ಅನ್ನೋ ಒಂದು ಶಬ್ದ ಹೊರಗಡೆ ಬಂದಾಗ ಸರ್ಕಾರ ಕೇಳುತ್ತೆ.
ಈಗ ರಾಜ್ಕುಮಾರ್ ಅವರು ಕನ್ನಡ ಪರ ಸಂಘಟನೆ, ರೈತರುಗಳ ಪರ ಸಂಘಟನೆಗೆ ಹೋರಾಟಕ್ಕೆ ಅಂತ ಕರೆ ಕೊಟ್ಟಾಗ ಅವ್ರುಗಳು ಅವರೇ ಖುದ್ದ ಮುಂಚೂಣಿಯಲ್ಲಿ ನಿಂತಿದ್ರು. ರಾಜ್ಕುಮಾರ್ ಅವ್ರಲ್ಲ, ಅವ್ರ ಹಿಂದೆ ಇಂಥ ಒಂದು ಶಕ್ತಿ ಐತಲ್ಲ, ರಾಜ್ಕುಮಾರ್ ಅವ್ರ ಮಾತು ಬೆಲೆ ಕೊಡಬೇಕು ಅನ್ನೋ ರೀತಿಯಲ್ಲಿ ಸರ್ಕಾರ ಕೇಳ್ತಾ ಇತ್ತು. ಆ ರೀತಿಯಲ್ಲಿ ಬೆಲೆ ಉಳಿಸ್ಕೊಳ್ಳೋ ಅಂತ ರೀತಿಯಲ್ಲಿ ಯಾವ ನಟರುಗಳು ಕೂಡ ನಡ್ಕಂತಿಲ್ಲ. ಆ ನಡ್ಕೊಳ್ಳದೆ ಇರೋದೇ ಒಂದು ದುರ್ದೈವ. ಎಲ್ಲ ಒಂದ್ ಕಡೆ ಇವಾಗ ಸರ್ಕಾರಕ್ಕೆ ಏನೋ ಒಂದು ಮನವಿ ಕೊಡಕ್ ಹೋಗ್ತೀರಾ, ಅಥವಾ ಸರ್ಕಾರಕ್ಕೆ, ಯಾಕಂದ್ರೆ ಚಾಲಕರು ಅಂತ ಅಂದ್ರೆ ಅಸಂಘಟಿತರು, ಹೌದು, ಅವ್ರಿಗೆ ಯಾವುದೇ ಒಂದು ಪ್ರಾಪರ್ ಇದಿರಲ್ಲ. ಬಟ್ ಎಲ್ಲ ಒಂದ್ ಕಡೆ ಯಾರೋ ಒಬ್ರು ನಮ್ಗೆ ಧೈರ್ಯವಾಗಿ ನಿಂತ್ಕೊಂಡ್ರೆ, ನಮ್ ಬೆನ್ನೆಲುಬಾಗಿ ನಿಂತ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದು ಎಲ್ಲರ ಅಪೇಕ್ಷೆ ಇದ್ದೇ ಇರುತ್ತೆ. ಆ ರೀತಿ ಕನ್ನಡ ಪರ ಸಂಘಟನೆಯವರಾಗ್ಲಿ, ಒಬ್ಬ ಚಿತ್ರರಂಗದ ಒಂದು ಯಾರೋ ಒಬ್ಬ ನಾಯಕ ಆಗ್ಲಿ ಅಥವಾ ಯಾರೋ ಒಬ್ಬರಾಗ್ಲಿ ಬಂದಾಗ ಎಷ್ಟೋ ಬೇಡಿಕೆಗಳು ಈಡೇರಿಸ್ತಕ್ಕಂಥದ್ದು ಖಂಡಿತವಾಗಿದೆ. ಈ ರೀತಿ ಯಾಕೆ ನೀವು ಅದನ್ನ ಬೆಂಬಲ ಕೋರಿಲ್ವಾ? ಕೋರೋದ್ರಿಂದ ಯಾರು ಬರಲ್ಲ ಸರ್, ಯಾರು ಬರಲ್ಲ. ಇವ್ರಿಗೆ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಿ, ಒಂದು ಯೂನಿಫಾರ್ಮ್ ಹಾಕೊಂಡು ಚಾಲಕರು ಮುಂದೆ ಬರ್ತಾರೆ. ನಾವು ಮಾಡಬೇಕು, ನಮ್ ಕಾಂಟ್ರಿಬ್ಯೂಷನ್ 500 ಆಗ್ಲಿ 1000 ಆಗ್ಲಿ, ನಮ್ಮ ಕನ್ನಡ ನಾಡು ನುಡಿಗೋಸ್ಕರ ನಮ್ದೇನೋ ಒಂದು ಕಾಂಟ್ರಿಬ್ಯೂಷನ್ ಇರಬೇಕು. ಇಷ್ಟೆಲ್ಲಾ ಇರ್ತಕ್ಕಂಥ ಚಾಲಕರಿಗೆ ಯಾಕೆ ಈ ತರ ಮಲ್ತಾ ಇದ್ದವ್ರನ್ನೇ ಚಿತ್ರರಂಗದಿಂದ? ಅದೇ ಸರ್ ಹೇಳಲ್ವ ಸರ್, ಎಲ್ಲ ಅವ್ರವರ ಸ್ವಾರ್ಥ, ಅವ್ರ ಅನುಕೂಲಕ್ಕೆ ಬಳಸ್ಕೊಳ್ಳೋ ಅಂತ ನಿಟ್ಟಿನಲ್ಲಿ ಮಾತ್ರ ಅವ್ರು ಯೋಚನೆ ಮಾಡ್ತಾರೆ ಹೊರತು ಅವ್ರ ಕಷ್ಟ ಸುಖಗಳಿಗೆ ನಾವು ನಿಂತ್ಕೊಳ್ಬೇಕು ಅನ್ನೋ ರೀತಿಲಿ ಇಲ್ಲದೆ ಇರೋವಂಥ ಸ್ವಾರ್ಥದಿಂದನೇ ಆ ಥರದ್ದು ಬರ್ತಾ ಇಲ್ಲ ಅಷ್ಟೇ. ಸರ್ಕಾರದ ಕಡೆಯಿಂದನೇ ಒಂದು ಆ್ಯಪ್ ಮಾಡಿಕೊಟ್ರೆ ಎಲ್ಲ ರೀತಿ ವರ್ಗದ ಆಟೋ ಆಗ್ಬೋದು, ಕ್ಯಾಬ್ ಆಗ್ಬೋದು, ಗೂಡ್ಸ್ ಗಾಡಿ ಆಗ್ಬೋದು, ಅದಕ್ಕೊಂದು ವ್ಯವಸ್ಥಿತವಾಗಿ ಮಾಡಿಕೊಡಿ, ನಮ್ಗೆ ದುಡಿಮೆ ಮಾಡ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗ್ತದೆ ಅಂತಲೂ ಕೂಡ ಕೊಟ್ಟಿದ್ದೀವಿ. ಹಾಗೆ ವರ್ಷ ಪೆಟ್ರೋಲು ಡೀಸೆಲ್ ದರ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತು ದರದಲ್ಲೂ ಜೀವನ ಮಾಡುವಂಥ ಕೆಲವೊಂದು ವಿಚಾರಗಳಲ್ಲೂ ಕೂಡ ದರ ಏರಿಳಿತ ಆಗೋದ್ರಿಂದ ವರ್ಷ ಒಂದು ರೇಟನ್ನು ಇನ್ಕ್ರೀಸ್ ಮಾಡಿಕೊಡಿ. ಗ್ರಾಹಕರಿಗೂ ಫೇವರ್ ಆಗಿರಬೇಕು, ಈ ಕಡೆ ವೆಹಿಕಲ್ ಇಟ್ಕೊಂಡಿರುವಂಥ ಮಾಲೀಕ ಡ್ರೈವರ್ಗಳಿಗೂ ಕೂಡ ಫೇವರ್ ಆಗಬೇಕು. ಇಂಥದ್ರಲ್ಲಿ ಏನಾದರೂ ಒಂದು ಬೆಳವಣಿಗೆಗಳು ಮಾಡಿಕೊಡಿ ಅನ್ನೋ ರೀತಿಯಲ್ಲಿ ಇಂಥ ಹಲವಾರು ಮನವಿಗಳನ್ನ ನಾವು ತುಂಬ ಕೊಡ್ತಾ ಇರ್ತೀವಿ. ಈ ಮಿಡಲಲ್ಲಿ ಇನ್ಯಾವುದೋ ಒಂದು ಸಣ್ಣ ಪುಟ್ಟ ಆದೇಶಗಳು ಬಂದ್ಬಿಡ್ತವೆ, ಇನ್ಯಾವುದೋ ಒಂದು ಸಮಸ್ಯೆಗಳು ಉದ್ಭವ ಆಗ್ತವೆ, ಇನ್ಯಾರೋ ಒಬ್ಬ ಬರ್ತಾನೆ ಅಕ್ರಮವಾಗಿ ಏನೋ ಒಂದು ಬಿಸ್ನೆಸ್ ನಡೆಸ್ತಾ ಇರ್ತಾನೆ, ಅದರಲ್ಲಿ ಅವ್ರನ್ನ ಸೇರಿಸ್ಕೊಂಡ್ಬಿಟ್ಟಿರ್ತಾನೆ, ಅದರಿಂದ ಇನ್ನೇನೋ ತೊಂದರೆ ಆಯಿತು ಅಂದರೆ ಅವ್ರ ಮೇಲೋ ಕ್ರಮ ತಗೊಳ್ಳಿ ಅನ್ನೋ ರೀತಿಯಲ್ಲಿ. ಉದಾಹರಣೆಗೆ ನೀವು ನೋಡಿರ್ಬೋದು, ಈ ಬೈಕ್ಗಳು, ಆ್ಯಕ್ಚುಲಿ ಬೈಕ್ ಟ್ಯಾಕ್ಸಿಯಲ್ಲಿ ಪ್ಯಾಸೆಂಜರ್ ಸೇವೆ ಮಾಡೋ ಹಾಗೇ ಇಲ್ಲ. ಇದು ಇವನ್ ರಾಮಲಿಂಗಾರೆಡ್ಡಿ ಅವರು ಕೂಡ ಓಪನ್ ಆಗಿ ಹೇಳ್ತಾರೆ, ವೈಟ್ ಬೋರ್ಡಲ್ಲಿ ಯಾವುದೇ ಕಾರಣಕ್ಕೂ ಬೈಕಲ್ಲಂತೂ ಇಲ್ವೇ ಇಲ್ಲ ಅನ್ನೋ ಥರ. ಆದರೆ ಕಳೆದ ಬಾರಿ ಯಡಿಯೂರಪ್ಪನವರು ಮತ್ತು ಲಕ್ಷ್ಮಣ್ ಸವದಿ ಅವರು ಎಲೆಕ್ಟ್ರಿಕಲ್ EV ಗಾಡಿಗಳಲ್ಲಿ ನೀವು ಬೈಕ್ ಟ್ಯಾಕ್ಸಿಯಾಗಿ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಯಾವುದೋ ಒಂದು ಪೇಪರ್ ಸ್ಟೇಟ್ಮೆಂಟ್ಗಳನ್ನ ನೋಡಿದ್ದೀವಿ ನಾವು. ಈ ರೀತಿಯಲ್ಲಿ ಒಂದು ಸರ್ಕಾರ ಅಧಿಕಾರದಲ್ಲಿದ್ದಾಗ ಅವ್ರ ಪಕ್ಷದ ಪಾರ್ಟಿ ಫಂಡ್ಗೆ ಹಣ ಬರ್ತದೋ ಇಲ್ಲ ಅವ್ರ ಸರ್ಕಾರ ನಡೆಸೋದಕ್ಕೆ ಹಣ ಬರ್ತದೋ ಅಂತೇಳಿ ಇಂಥವ್ರ ಜೊತೆ ಎಲ್ಲ ಶಾಮಿಲಾಗಿ ಕಾನೂನು ನಿಯಮಗಳನ್ನ ಉಲ್ಲಂಘನೆ ಮಾಡುವಂಥ ರೀತಿಯಲ್ಲಿ ವ್ಯವಸ್ಥೆನ ಅವ್ರು ಮಾಡಿಕೊಟ್ಬಿಟ್ಟು ಅವ್ರುಗಳೆಲ್ಲ ಒಂದು ಕಡೆ ಅವ್ರ ಪಾಡು ಅವ್ರು ಇದ್ಬಿಟ್ರೆ, ಅಂಥವ್ರು ನಮ್ಮ ಮೇಲೆ ಪ್ರಭಾವ ಬೀರುವಂಥ ವಿಚಾರಗಳು ನಮ್ಮ ಮೇಲೆ ಬಂದಾಗ ಅಂಥ ವಿಚಾರಗಳಿಗೆ ಮಿಡಲಲ್ಲಿ ಹೋರಾಟ ಮಾಡುವಂಥ ಕೆಲಸಗಳಾಗ್ತಾ ಇರ್ತವೆ. ಈ ಮನವಿಗಳು ಅಂತ ಬಂದಾಗ ಸರ್ ಇದೇ ಕಾರಣಕ್ಕೆ ಕೊಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಈಗ ನೋಡಿ, ಹಿಂದಿಯವರು ಸತತವಾಗಿ ಯಾವಾಗಿಂದ ಬಿಡಾರ ಬಿಟ್ಟಿದ್ರೋ ಗೊತ್ತಿಲ್ಲ, ಯಾಕೆಂದ್ರೆ ಅಷ್ಟು 1000 ಜನ ಹಿಂದಿಯವರು ಇದ್ದಿದ್ದು. ಇದನ್ನ ಧ್ವನಿ ಎತ್ತಿದ ಮೇಲೆ ಅವಾಗ ಏನಾಯಿತು, ಇದೊಂದು ಒಂದು ಹೊಸ ಆಯಾಮ ತಗೊಳಕ್ಕೆ ಶುರುವಾದಾಗ ಅವಾಗ ಯಾವಾಗ ಇವ್ರು ಊರು ಬಿಡೋಕ್ಕೆ ಶುರುವಾದ್ರು ಅವಾಗಲೇ ನಮಗೆ ಗೊತ್ತಾಗಿದ್ದು ಇಷ್ಟು 1000 ಜನ ತುಂಬ್ಕೊಂಡಿದ್ರ ಅಂತೇಳಿ. ಇದು ನೋಡಿ, ಇದೆಲ್ಲ ಮಿಡಲಲ್ಲಿ ಸಡನ್ ಆಫ್ ಅಲ್ಲಿ ಆಗುವಂಥ ಒಂದು ಘಟನೆಗಳು. ಇಂಥ ಘಟನೆಗಳಿಗೆ ಸಾಕಷ್ಟು ಬಾರಿ ಮನವಿಗಳು ಕೊಟ್ಟಿರ್ತೀವಿ. ರಾತ್ರಿ ಪಾಳ್ಯದ ನಿಮ್ಮ ಚಾಲಕರು ಬೆಂಗಳೂರಲ್ಲಿ ಸೇಫಾ? ಖಂಡಿತ ಇಲ್ಲ ಸರ್. ಯಾವ ರೀತಿ ನೀವು ಅದ್ರ ಬಗ್ಗೆ? ಅಲ್ಲ, ಏನು ಮಾಡೋಕ್ಕಲ್ಲ. ಈಗ ನೋಡಿ, ಕನಕಪುರದ ಹತ್ರ ಯಾರೋ ಒಂದು ಸರಿ ಬುಕ್ ಮಾಡಿ ಕರೆಸ್ಕೊಂಡ್ಬಿಟ್ಟು ಅವರು ಕಸ್ಟಮರ್ಗಳು ಅಂದ್ಕೊಂಡು ಗಾಂಜಾ ಎಲ್ಲ ಸೇವನೆ ಮಾಡಿಕೊಂಡು ಆ ಡ್ರೈವರ್ನ ಹೊಡೆದು ಬಡ್ದು ತುಂಬ ತೊಂದರೆನೂ ಮಾಡಿದರು. ಏನೋ ಕೆಂಪೇಗೌಡ ಆಸ್ಪತ್ರೆಯೇನೋ ಟ್ರೀಟ್ಮೆಂಟ್ ತೊಗೊಂಡ್ರು ಅನ್ನೋ ರೀತಿಲಿ ಆ ಥರ ತುಂಬ ಆಗಿದ್ದಾವೆ. ಆಮೇಲೆ ಒಂದು ಕಡೆ ಏನಾಯಿತು, ಈ ಮಡಿವಾಳ ಸ್ಟೇಷನ್ನಿಂದ ಕಂಪ್ಲೇಂಟ್ ಆಗಿರೋದು. ಅದು ಅವನು ಯಾರೋ ಡ್ರೈವರು ಕಸ್ಟಮರ್ಗಳು ಹಿಂದ್ಗಡೆ ಕುಂಡ್ರಿಸ್ಕೊಂಡು ರಾಮನಗರದವರೆಗೂ ಕರ್ಕೊಂಡು ಹೋಗ್ತಾರೆ. ಡ್ರೈವರ್ಗೆ ವಿಡಿಯೋ ಕಾಲ್ ಮಾಡಿಸಿ ಮನೇಲಿರೋ ಮಹಿಳೆಗೆ ತೊಂದರೆ ಕೊಡೋವಂಥ ರೀತಿಲಿ ಆ ರೀತಿಲೆಲ್ಲ ವಿಡಿಯೋಸ್ಗಳು ಮಾಡೋದು, ಇಂಥ ಘಟನೆಗಳೆಲ್ಲ ನಡೆದಿದ್ದಾವೆ ಸರ್. ಇವು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಏನಾಗ್ತವೆ ಇಂಥ ಘಟನೆಗಳು, ಅವ್ರು ಯಾರು ಆ ರೀತಿಲಿ ಮಾಡಿರ್ತಾರೆ ಅವ್ರಿಗೇನಾದರೂ ರಾಜಕಾರಣಿಗಳ ಲಿಂಕ್ ಇದ್ದರೆ ಇಲ್ಲ ಅವ್ರ ಹತ್ರ ಏನಾದರೂ ಫೈನಾನ್ಷಿಯಲಿ ಚೆನ್ನಾಗಿತ್ತು ಅಂದರೆ ಇಂಥ ಕೇಸ್ಗಳನ್ನ ಏನು ಮಾಡ್ತಾರೆ, ಒಳಗಿಂದೊಳಗೇನೆ ಹಣದ ಮುಖಾಂತರನೋ ಇನ್ಫ್ಲೂಯೆನ್ಸ್ ಮುಖಾಂತರನೋ ಮುಚ್ಚಾಕುವಂಥ ಕೆಲಸಗಳು ತುಂಬ ನಡೀತವೆ, ಪ್ರತಿದಿನ ನಡೀತವೆ. ಹಂಗಾಗಿ ಇಲ್ಲಿ ಕಾನೂನು ಸುವ್ಯವಸ್ಥೆಯಲ್ಲಿ ಇಲಾಖೆಗಳು ಸರಿಯಾದ ರೀತಿ ಕೆಲಸ ಮಾಡದೇ ಇರೋದ್ರಿಂದ ಖಂಡಿತ ಡ್ರೈವರ್ಗಳಿಗೆ ಇಲ್ಲಿ ಸೇಫ್ಟಿನೇ ಇಲ್ಲ.
ಈ ನಿಮ್ಮ ಚಾಲಕರ ಪರಿಷತ್ತು ಈ ಅವೇರ್ನೆಸ್ ಬಗ್ಗೆ ಇವಾಗ ಚಾಲಕರಿಗೆ ಎಷ್ಟೋ ಒಂದು ಅವೇರ್ನೆಸ್ ಇವಾಗ ಮಾನಸಿಕ ಒತ್ತಡ ಬೇಕು ಇರುತ್ತೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಒಂದು ಲಾಂಗ್ ಜರ್ನಿ ಹೋಗ್ತಾರೆ, 30-40 ಕಿಲೋಮೀಟರ್ ಕಸ್ಟಮರ್ನ ಕರ್ಕೊಂಡು ಹೋಗ್ತಾರೆ, ಅಲ್ಲಿಂದ ವಾಪಸ್ ಬರೋಕ್ಕಾಗಲ್ಲ, ಮತ್ತೆ ಇನ್ನೊಬ್ಬ ಗ್ರಾಹಕನ್ ಕಾಯ್ತಾರೆ, 2 ಅವರ್ 3 ಅವರ್ ಕಾಯ್ಬೇಕಾಗುತ್ತೆ ಅಂತ ಇದು ಬರುತ್ತೆ. ಈ ತರ ಎಲ್ಲದಕ್ಕೆ ಒಂದು ಏನಾದ್ರೂ ಆ ಚಾಲಕರಿಗೆ ಅಂತ ಒಂದು ಅವೇರ್ನೆಸ್ ಕಾರ್ಯಕ್ರಮಗಳು ಇನ್ನೊಂದು ಮತ್ತು ನಿಮ್ಮ ಒಂದು ಚಾಲಕರ ಪರಿಷತ್ ಏನಾದ್ರೂ ಪ್ರಯತ್ನ ಪಟ್ಟಿದೆಯಾ? ಸರ್, ಇಲ್ಲಿ ಒಂದು ಚಾಲಕರುಗಳು ಅನ್ನಿಸ್ಕೊಂಡಿರೋರು ಏನು ಅಂದರೆ ಅವೇರ್ನೆಸ್ ಕಾರ್ಯಕ್ರಮಗಳಿಗೆ ಬರಲ್ಲ ಇವರು. ಆಮೇಲೆ ಯಾವುದಾದ್ರೂ ಒಂದು ನಿಮ್ಮ ಜೀವನದಲ್ಲಿ ಏಳಿಗೆ ಆಗುವಂಥ ವಿಚಾರವಂತಿಕೆಗಳಿದ್ದಾವೆ, ಇಂಥದ್ರ ಬಗ್ಗೆ ನಾವೇನೋ ಒಂದು ಸಂದೇಶ ಕೊಡ್ತಾ ಇದ್ದೀವಿ, ನೀವು ಬನ್ನಿ ಅಂದಾಗ ಬರಲ್ಲ ಇವರು. ಯಾಕೆ ಬರಲ್ಲ ಅಂದರೆ ಸರ್, ನಾನು ಇಲ್ಲಿ 1 ಅವರು ಅವ್ರು ಕರೆಯುವಂಥ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ರೆ ನನಗೆ 1 ಅವರಲ್ಲಿ ಸಂಪಾದನೆ ಹೋಗ್ಬಿಟ್ರೆ ಈ ರೀತಿಲಾಗಿ ಪ್ರಪಂಚದಲ್ಲಿ ಹೆಂಗೆ ಬದುಕಬೇಕು ಸರ್? ನಾನು ಒಂದು ಹೇಳ್ತೀನಿ, ಒಬ್ಬ ವ್ಯಕ್ತಿ ಸರ್, ನಾನು ಇತ್ತೀಚೆಗೆ ಅನುಭವ ಆಗಿರುವಂಥದ್ದು, ಜೀವನ ಪೂರ್ತಿ ದುಡಿಬೇಕು ಅನ್ನೋದು ಏನೂ ಇಲ್ಲ ಸರ್. ಅವನೊಬ್ಬ ವ್ಯಕ್ತಿ ಹೆವಿ ರಿಸ್ಕ್ ತೊಗೊಂಡು ದುಡಿಬೇಕು ಅಂದರೆ 10-20 ವರ್ಷ ಸಾಕು ಸರ್. 20 ವರ್ಷ ದುಡಿದ್ಬಿಟ್ಟು ಆ ದುಡಿಮೆಗೆ ತಕ್ಕನಂತೆ ಆ 20 ವರ್ಷದೊಳಗಡೆ ಏನು ಬೇಕೋ ಆ ವ್ಯವಸ್ಥೆನ ಅವ್ನು ಕರೆಕ್ಟಾಗಿ ಮಾಡ್ಕೊಂಡ ಅಂದರೆ ಅವ್ನು ಸಾಯೋವರೆಗೂ ಕೂಡ ಆ ವ್ಯವಸ್ಥೆ ಕಾಪಾಡುತ್ತೆ. ಆದರೆ ಇವರು ಆ ವ್ಯವಸ್ಥೆ ಏನು, ಆ ವ್ಯವಸ್ಥೆಯಲ್ಲಿ ಏನಿದೆ ಅದನ್ನು ಹುಡುಕೊಂಡು ನಾವು ಮಾಡ್ಕೊಳ್ಳೋಣ ಅನ್ನೋ ಒಂದು ಮೈಂಡ್ಗೆ ಇವ್ರುಗಳು ಒತ್ತನ್ನು ಕೊಡದೇ ಇರೋದ್ರಿಂದ, ಆ ಸಮಯನ ಕೊಡದೇ ಇರೋದ್ರಿಂದ, ಅಂಥ ಅವೇರ್ನೆಸ್ ಕಾರ್ಯಕ್ರಮಗಳಿಗೆ ನಾವು ರೂಪಿಸಿದಾಗ ಅದನ್ನು ಕೇಳಿಕೊಂಡು ಮಾಡ್ಕೊಳ್ಳೋದ್ರಿಂದ ಬರದೇ ಇರೋದ್ರಿಂದ ಏನಾಗ್ತದೆ, ಇವ್ರು ಸಾಯೋವರೆಗೂ ಸ್ಟೇರಿಂಗ್ ಹಿಡಿದು ದುಡಿತಾನೇ ಇರ್ತಾರೆ. ಇದಾವೆ ಸರ್ ನಿಜವಾಗ್ಲೂ. ಒಬ್ಬ ವ್ಯಕ್ತಿ ಸತ್ರೆ ಸರ್ ಹೆಂಗಾದ್ರೂ ಸಾಯ್ಬೋದು ಅವನು ಸರ್. ಒಬ್ಬ ವ್ಯಕ್ತಿಗೆ 1 ಕೋಟಿ ರೂಪಾಯಿ ಇನ್ಕಮ್ ಇದೆ, ಅವ್ನು ಸತ್ತೋದ್ರೆ ಹೆಂಗಾದ್ರೂ ಸಾಯಿ ನೀನು, ಇಂಥದ್ರಲ್ಲೇ ಸಾಯ್ಬೇಕು ಅಂತೇನಿಲ್ಲ. ಒಟ್ಟಲ್ಲಿ ಸತ್ತಿದ್ಯಾ, ನಿನಗೊಂದು 1 ಕೋಟಿ ರೂಪಾಯಿ ಇದೆ, ಇಲ್ಲ ಅದ್ರ ಬಗ್ಗೆ ತಿಳ್ಕೊಳಕ್ ಬರಲ್ಲ. ಮತ್ತು ಇನ್ನೊಂದು, ನೀನು ಆ 1 ಕೋಟಿ ರೂಪಾಯಿ ಹೆಂಗ್ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ, ಅದು ಲೀಗಲ್ ಇದೆಯಾ ಇಲ್ಲೀಗಲ್ ಇದೆಯಾ, ಅವ್ನು ಹೇಳ್ತಾರ ಸತ್ಯನ ಸುಳ್ಳ, ಅದಕ್ಕೇನಾದ್ರೂ ಡಾಕ್ಯುಮೆಂಟ್ರಿ ಕೊಡ್ತಾನ, ಆ ಕೊಡೋ ಡಾಕ್ಯುಮೆಂಟ್ರಿ ನಾವು ಕ್ರಾಸ್ ವೆರಿಫಿಕೇಶನ್ ಮಾಡೋಣ, ಅವ್ನು ಸುಳ್ಳು ಹೇಳ್ತಾ ಇದ್ದಾನೆ ನಿಜ ಹೇಳ್ತಾ ಇದ್ದಾನೆ, ಇದನ್ನ ಕೇಳೋದಕ್ಕೂ ಕೂಡ ಬರದೇ ಇರೋವಂಥ ರೀತಿಲಿ ಅವ್ರು ಆ ಸಮಯಗಳನ್ನ ಆ ದುಡಿಮೆಗೆ ಒತ್ತು ಕೊಡ್ತಾ ಇರ್ತಾರೆ. ಇದು ಮೇಯ್ನ್ ಸಮಸ್ಯೆ ಸರ್. ಅದನ್ನು ಫಸ್ಟು ನಾವು ತಿಳ್ಕೊಬೇಕು. ತಿಳ್ಕೊಂಡಾಗ ದುಡಿಯೋವಂಥ ದುಡ್ಡನ್ನ ನಾವು ಎಲ್ಲಿ ಸೇವಿಂಗ್ ಮಾಡಬೇಕು, ಆ ಸೇವಿಂಗ್ ಮಾಡುವಂಥ ಜಾಗದಲ್ಲಿ ನಾನು ಕರೆಕ್ಟಾಗಿ ಸೇವಿಂಗ್ ಮಾಡಿದ್ರೆ ಅದು ನನ್ನ ಲೈಫ್ ಕಾಪಾಡುತ್ತಾ ಅಂತ ಯೋಚನೆ ಮಾಡ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಮಾಡಲ್ಲ ಸರ್. ಅದೇ ದುಡ್ಡನ್ನ ಬೇಕಾದರೆ ಕಳ್ಕೊಳಕ್ಕೆ ಇಷ್ಟಪಡ್ತಾ ಇರ್ತಾನೆ. ಎಲ್ಲಿ ಕಳೀಲಿ, ಡ್ರಿಂಕ್ಸ್ ಮಾಡೋದ್ರಲ್ಲಿ ಕಳೀಲ, ಇಲ್ಲ ಗುಟ್ಕಾ ಹಾಕೋದ್ರಲ್ಲಿ ಕಳೀಲ, ಇನ್ನೇನೋ ಬೇಡದೇ ಇರೋವಂಥ ಚಟಕ್ಕೆ ಕಳೀಲ ಅಂತೇಳಿ ಇದಕ್ಕೆ ಕಳಿಯೋದ್ರ ಮುಖಾಂತರ ಅವ್ನು ಮುಪ್ಪಿನ ವಯಸ್ಸಲ್ಲಿ ಅವ್ನಿಗೆ ಈ ಕೈಕಾಲು ಆಗ್ತಾ ಇಲ್ಲ, ಜೀವನ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ, ದುಡಿಯಕ್ ಆಗ್ತಿಲ್ಲ ಅಂದಾಗ ಸರ್ ಯಾರೂ 4 ಅಣಿ ಕೊಡಲ್ಲ. ಖಂಡಿತ ವಿಚಾರಕ್ಕೆ ನಾನು ಹೇಳಿದ್ದು ಯಾಕಂತಂದ್ರೆ ಪ್ರತಿಯೊಬ್ಬ ಮನುಷ್ಯ ತಪ್ಪು ಮಾಡೋದು ಸಹಜ. ಬಟ್ ಆದ್ರೆ ಎಲ್ಲೋ ಒಂದ್ ಕಡೆಗೆ ಅವನಿಗೊಂದು ಅವೇರ್ನೆಸ್ ಕೊಡ್ತಾ ಹೋದಾಗ, ಯಾಕಂದ್ರೆ ನಿಮ್ಮಂತ ಸಂಘಟನೆಯರೇ ಕೊಡ್ಬೇಕಾಗುತ್ತೆ. ಓಕೆ, ಇವಾಗ ಅವ್ನು ಬರಲ್ಲ ಅಂತಂದ್ರೆ ವಾಟ್ ಇಸ್ ನೆಕ್ಸ್ಟ್ ಆಲ್ಟರ್ನೇಷನ್? ಇವಾಗ ಆತ ನಮ್ಮ ಜಾಗಕ್ಕೆ ಬರಲ್ಲ ಅಂತ ಅಂದಾಗ ನಾವ್ ಯಾವ್ಯಾವ ರೀತಿಲಿ ಅವನ್ನ ತಲುಪೋದು, ಒಬ್ಬ ಚಾಲಕನ ತಲುಪೋದು, ಆ ರೀತಿ ಪ್ರಯತ್ನಗಳು ನೀವು ನಮ್ಮ ಆಫೀಸಿಗೆ ಬಂದಿದ್ದಕ್ಷಣ ಎದುರುಗಡೆ ಗೋಡೆಲ್ ಕಾಣೋದೇನು ಗೊತ್ತಾ, ಒಂದು 5-6 ಪಾಯಿಂಟ್ಗಳು ಹಾಕ್ಬಿಟ್ಟಿದ್ದೀನಿ. ಆ ಪಾಯಿಂಟ್ಗಳನ್ನ ನೋಡಿದ್ರೆ ಬೇರೆಯವ್ರಿಗೆ ಆಶ್ಚರ್ಯ ಆಗ್ಬೋದು, ಇವನು ಏನು ಗುರು ಏನೋ ಸದಸ್ಯರಾಗಿರೋವಂಥ ಡ್ರೈವರ್ಗೆ 1,22,50,000 ಲಕ್ಷ ಕೊಡ್ತೀನಿ, 1 ಕೋಟಿ ಕೊಡ್ತೀನಿ ಅಂತ ಬರ್ಕೊಂಡವನೇ ಅನ್ನೋ ರೀತಿಲಿ ಅನ್ನಿಸ್ಬೋದು. ಕೇಳೋಣ ಅನ್ನೋ ಒಂದು ಮನಸ್ಥಿತಿ ಇಲ್ಲ ಅವ್ರಿಗೆ. ಕೇಳಿದ್ರೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೋದು ಏನು ಹೆಂಗೆ ಅಂತ. ಅದೇ ರೀತಿ ಒಬ್ಬ ಡ್ರೈವರ್ ಆಗಲಿ, ಒಂದು ಸಾಮಾನ್ಯ ವ್ಯಕ್ತಿ ಸರ್, ಅವ್ನು ಸತ್ತೋದ್ರೆ ಸರ್, ಆಕ್ಸಿಡೆಂಟ್ ಆಗಿ ಸತ್ತೋದ್ರೆ ಸರ್ 50 ಲಕ್ಷ ದುಡ್ಡು ಬರುತ್ತೆ ಸರ್. ಆಕ್ಸಿಡೆಂಟಾಗಿ ಕೈಕಾಲು ಮುರಿದೋಗ್ಲಿ ಸರ್ 50 ಲಕ್ಷ ದುಡ್ಡು ಬರುತ್ತೆ ಸರ್. ಯಾಕೆ ತಿಳ್ಕೊಳ್ಳೋ ಪ್ರಯತ್ನ ಯಾಕೆ ಮಾಡಲ್ಲ? ತಿಳ್ಕೊ, ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಕೊ. ಎಷ್ಟು ಮಾಡಬೇಕು, ನೀನು ದುಡಿಯೋ ದುಡ್ಡೆಲ್ಲ ಅದಕ್ಕೆ ಹಾಕು ಅಂತ ಹೇಳಲ್ಲ. ಏನು ಮಾಡಬೇಕು ಪ್ರೊಸೀಜರ್ ತಿಳ್ಕೊಂಡಾದ್ಮೇಲೆ ಫಸ್ಟು ನಾವು ಹೇಳ್ತೀವಲ್ಲ ಅದ್ರ ಬಗ್ಗೆ, ಹೇಳಾದ್ಮೇಲೆ ಫಸ್ಟು ಕೇಳು, ಅವ್ನು ಹೇಳಿರೋದು ಕರೆಕ್ಟಾ, ಇದರಲ್ಲಿ ಎವಿಡೆನ್ಸ್ ಇದಾವ, ಅವ್ನು ಈ ಹೇಳ್ತಿರೋ ನಾವು ಕಟ್ಟುವಂಥ ದುಡ್ಡಿಗೆ ದಾಖಲೆ ಕೊಡ್ತಿದ್ದಾನ, ಅದಕ್ಕೆ ಸಂಬಂಧಪಟ್ಟಿರುವಂಥ ರೀತಿಯಲ್ಲಿ ಆ ಒಂದು ಸಂಸ್ಥೆಯಿಂದ ನಮ್ಗೇನು ಕೊಡ್ತಾ ಇದ್ದಾರೆ, ಆ ಸಂಸ್ಥೆ ಫ್ರಾಡ್ ಸಂಸ್ಥೆನಾ, ಇಲ್ಲ ಆ ಸಂಸ್ಥೆ ಪಕ್ಕ IRDAಯಲ್ಲಿ ರಿಜಿಸ್ಟ್ರೇಡ್ ಆಗಿದೆಯಾ, ಅವರು ಆ IRDAಯಲ್ಲಿ ರಿಜಿಸ್ಟ್ರೇಡ್ ಆಗಿದ್ದಾರೆ ಅಂದಮೇಲೆ ಪರ್ಫೆಕ್ಟ್ ಇರ್ತಾರೆ. ಇಂಥದ್ದು ಏನೂ ತಿಳ್ಕೊಳ್ಳಲ್ಲ ಸರ್. ಇವ್ರು ಏನು ಅಂದರೆ ಯಾಕೆ ಅಲ್ಲೋಗಿ ಅದನ್ನು ಕಟ್ಟಬೇಕು ಸರ್? ಇವತ್ತು ನರೇಂದ್ರ ಮೋದಿ ಅವರು PSMOE ಅಂತ ಸ್ಕೀಮ್ ಎಲ್ಲ ಮಾಡಿರ್ಬೋದು, ಜನ ಅದಕ್ಕೆ ಪ್ರತಿ ತಿಂಗಳು ಅವ್ರ ಅಕೌಂಟಿಂದ ಕಟ್ಟಾಗೋ ರೀತಿಲೂ ಮಾಡಿರ್ಬೋದು. ಆದರೆ ಇದು ಸರ್ಕಾರ ಕೊಡ್ತಿಲ್ಲ ಸರ್, ಇವ್ರು ಕೊಡ್ತಾ ಇರೋದು ಯಾವುದೋ ಇನ್ನೊಂದು ಸಂಸ್ಥೆ ಇದ್ರ ಪರವಾಗಿ ವರ್ಕ್ ಮಾಡ್ತಾ ಇರುತ್ತೆ. ಇಲ್ಲಿ ಮಾಡುವಂಥ ಇನ್ವೆಸ್ಟ್ಮೆಂಟ್ ಎಲ್ಲ ಅಲ್ಲೋಗಿರ್ತದೆ. ಅವ್ರು ಕೊಡುವಂಥ ಆ ಒಂದು ಟರ್ನ್ ಓವರ್ ದುಡ್ಡಲ್ಲಿ ಬರುತ್ತೆ ಹೊರತು ನರೇಂದ್ರ ಮೋದಿ ಅವರು ಹೇಳಿರ್ಬೋದು, ಆದರೆ ಇನ್ನು ನೆಕ್ಸ್ಟ್ ಇಯರಲ್ಲಿ ಅವ್ರು ಅಂದರೆ
ಅವ್ರ ಟರ್ಮ್ ಮುಗ್ದಾದ್ಮೇಲೆ ಅವರೇ ಇರ್ತಾರೋ ಇರಲ್ವೋ ಗೊತ್ತಿರಲ್ಲ. ಆದ್ರೆ ಈ ಸ್ಕೀಮ್ ಬರ್ತಾ ಇರ್ತದೆ ಅಂದ್ರೆ ಅದಕ್ಕೆ ಬೇಕಾಗಿರುವಂತ ವ್ಯವಸ್ಥೆ ಮಾಡಿಬಿಟ್ಟಿರ್ತಾರೆ. ಆ ವ್ಯವಸ್ಥೆ ಮುಖಾಂತರ ನೀನು ಬರುತ್ತೆ ಹೊರತು ನರೇಂದ್ರ ಮೋದಿ ಅವ್ರು ಇದ್ರೂ ಬರ್ತದೆ, ಇಲ್ಲದೆ ಹೋದ್ರು ಬರೋ ಅಂತ ರೀತಿಲಿ ಅವ್ರು ಕೆಲಸ ಮಾಡೋಗಿರ್ತಾರೆ. ಅಂಥದ್ದು ಏನಾದ್ರು ಮಾಡ್ಕೊಳ್ಳಿ. ಇದನ್ನ ಮಾಡಕ್ ರೆಡಿ ಇಲ್ಲ ಸರ್ ನಮ್ಮ ಜನ. ಬರೀ ದುಡಿ ತುಂಬಾ ಜನ ಹೆಂಗ್ ಮೋಸ ಹೋಗ್ತಾರೆ ಗೊತ್ತಾ ಸರ್? ಪಾಪ ತಿಂಗಳ ಪೂರ್ತಿ ಕಷ್ಟಪಟ್ಟು ಲಕ್ಷಾಂತರ ರೂಪಾಯಿ ದುಡ್ದಿರ್ತಾರೆ. ಒಂದು ಗಾಡಿ ಆಕ್ಸಿಡೆಂಟ್ ಆಯಿತು ಅಂದರೆ ಆ ಪ್ರೊಸೀಜರ್ ಹೆಂಗೆ ಫಾಲೋಅಪ್ ಮಾಡ್ಕೊಬೇಕು, ಅದರಿಂದ ನಾವು ₹1 ಖರ್ಚಿಲ್ದಂಗೆ ಯಾವ ರೀತಿ ಬರಬೇಕು, ಇದನ್ನ ಮಾಡ್ಕೊಳ್ಳಲ್ಲ. ತಿಂಗಳ ಪೂರ್ತಿ 1-1.5 ಲಕ್ಷ ದುಡ್ದಿರ್ತಾರೆ ಅಂತಾನೆ ಅನ್ಕೊಳ್ಳೋಣ ಸರ್. ಬೇಡ 60,000 ದುಡ್ದಿರ್ತಾರೆ ಅನ್ಕೊಳ್ಳಿ ಸರ್. ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ ತಿಂಗಳಲ್ಲಿ ಏನೋ ಒಂದು ಆಕ್ಸಿಡೆಂಟ್ ಆಯಿತು ಸರ್, ₹60,000 ಅಲ್ಲೇ ಕಳೀತಾರೆ. ಯಾಕೆ ಅಂದರೆ ಅವೇರ್ನೆಸ್ ಇಲ್ಲ, ಅದ್ರ ಬಗ್ಗೆ ತಿಳ್ಕೊಳ್ಳೋ ನಾಲೆಡ್ಜ್ ಇಲ್ಲ. ಒಂದು ಆಕ್ಸಿಡೆಂಟ್ ಆಯ್ತು ಅಂತಂದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು, ಯಾರನ್ನ ಮೀಟ್ ಮಾಡ್ಬೇಕು, ಯಾವ ರೀತಿ ಅದನ್ನ ಯಾವುದೇ ಎಕ್ಸ್ಪೆನ್ಸ್ ಇಲ್ಲದೆ ನಾವು ಈಚೆಗೆ ನನ್ನ ತಗೋಬೇಕು ಅಂತಕ್ಕಂಥದ್ದು ಅವೇರ್ನೆಸ್, ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ಈಗ ನಾವು ಅವೇರ್ನೆಸ್ ಕೊಡ್ತೀವಿ ಅಂತ ಅನ್ಕೊಳ್ಳಿ ಸರ್, ಕೆಲವ್ರು ತಿಳ್ಕೊಂತಾರೆ, ಇಲ್ಲ ಅಂತ ಹೇಳಲ್ಲ, ತಿಳ್ಕೊಂಡು ಅಳವಡಿಸ್ಕೊಂಡು ಮುಂದುವರಿತಾರೆ. ಆದ್ರೆ ತಿಳಿಸೋ ಅಂತ ನಿಟ್ಟಿನಲ್ಲಿ ನಮ್ ಕೆಲಸ ಸಾಕ್ತಾ ಇರುತ್ತೆ. ಆದ್ರೆ ಅದನ್ನ ನೋಡ್ಕೊಂತಾರೆ, ಆದ್ರೆ ಬರೋ ಅಂತ ಕೆಲಸ ಮಾಡಲ್ಲ. ನಾನು ಹೇಳೋದಿಷ್ಟೇ, ನಾನು 1000 ಹೇಳ್ಬೋದು ಸರ್. ಈಗ ನೀವು ಕೂತ್ಕೊಂಡು 1000 ಹೇಳ್ತಾ ಇರ್ಬೋದು. ನಾವು ಹೇಳೋ ಅಂತ ವಿಚಾರದಲ್ಲಿ ಕಂಟೆಂಟ್ ಇದೆಯಾ ಅಂತ ನೋಡ್ಕೊ. ಇದು ಕಾನೂನಲ್ಲಿ ಕರೆಕ್ಟಾಗಿ ಅಂದ್ರೆ ಅದಕ್ಕೆ ಹೊಂದಾಣಿಕೆ ಇದೆಯಾ ಅಂತ ನೋಡ್ಕೊ. ಕರೆಕ್ಟಾಗಿದೆ ಅಂದ್ರೆ ಆ ಮಾತು ಕೇಳು, ಇಲ್ವಾ ಕೇಳಕ್ ಹೋಗ್ಬೇಡ. ನಾನು ಹೇಳಿರುವಂಥದ್ದನ್ನು ಮೈಂಡ್ಗೆ ಹಾಕೋ. ಇನ್ನೊಬ್ರ ಹತ್ರ ಎನ್ಕ್ವೈರಿ ಮಾಡು, ಕರೆಕ್ಟ್ ಆಗಿತ್ತಾ, ಹೌದು ಆ ವ್ಯಕ್ತಿ ಹೇಳಿರೋದು ಕರೆಕ್ಟು, ಇಲ್ಲಿ ಕಾನೂನು ಪರಿಪಾಲನೆ ಮಾಡ್ತಿರುವಂಥ ವ್ಯಕ್ತಿ ಹೇಳ್ತಿರೋದು ಕರೆಕ್ಟು, ಇವೆರಡು ಕರೆಕ್ಟ್ ಇದಾವೆ ಅಂದಮೇಲೆ ಆ ವ್ಯಕ್ತಿ ಹೇಳೋವಂಥದ್ದನ್ನು ನಾವು ರೂಢಿಸ್ಕೊಳ್ಳೋಣ ಅನ್ನೋದು ಬರಬೇಕು. ಅದು ಬಂದಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಸೋಮಶೇಖರ್ ಗೌಡ್ರು ಚಾಲಕರ ಪರಿಷತ್ನ ಬರೀ ಬೆಂಗಳೂರಿಗೆ ಮಾತ್ರ ಸೀಮಿತ ಮಾಡ್ಬಿಟ್ಟಿದಾರ ಕರ್ನಾಟಕದಾದ್ಯಂತ? ಸರ್, ಕರ್ನಾಟಕ ರಾಜ್ಯ ಅಂತ ಹೇಳಿ ನಾವು ಮಾಡಿರೋವಂಥದ್ದು. ಹಿಂದೆ ನಾನು ನನ್ನ ಇನ್ನೊಂದು ಸಂಘಟನೆ ಅಂತ ನಾನು ಆಗಲೇ ಹೇಳಿದೆ, ಅದರಲ್ಲೂ ಅಷ್ಟೇ ಸುಮಾರು ಏನಿಲ್ಲ ಅಂದರೂ ಒಂದು 15,000 to 20,000 ಜನ ಡ್ರೈವರ್ಸ್ಗಳಿದ್ರು ಅದರಲ್ಲಿ. ಅದ್ರ ಮುಖಾಂತರನೂ ಅಷ್ಟೇ ಸರ್, ನಾನು ತುಂಬ ದೊಡ್ಡ ಆಲೋಚನೆ ಇಟ್ಟಿದ್ದೆ. ಸರ್ಕಾರ ಮಾಡುತ್ತೋ ಬಿಡುತ್ತೋ ಸೆಕೆಂಡ್ರಿ, ನಾನಂತೂ ಒಂದು ಚಾಲಕರ ಭವನ ಮಾಡಬೇಕು, ಚಾಲಕರಿಗೋಸ್ಕರ ಒಂದು ಭವನ ಅನ್ನೋದನ್ನ ಮಾಡೇ ತೋರಿಸ್ಬೇಕು ಅನ್ನೋದು. ಯಾಕೆ ಆ ಮನಸ್ಥಿತಿ ನನಗೆ ಬಂತು ಅಂದರೆ ಸರ್, ಈಗ ನೀವೆಲ್ಲ ನೋಡಿರ್ಬೋದು, ಲೀಲಾವತಿ ಅಮ್ಮವ್ರು ತೀರ್ಕೊಂಡ್ರು. ಅವರು ತೀರ್ಕೊಂಡು ಸಂಖ್ಯಮರ ಆಗಲಿ ತಾಯಿ, ಆದರೆ ಪಶು ಸಂಗೋಪನೆಗೆ ಅಂತೇಳಿ ಆ ಒಂದು ಆಸ್ಪತ್ರೆ ಎಲ್ಲ ಮಾಡಿದ್ರಲ್ಲ ನೋಡಿ, ಅವರು ಇನ್ನು ಆ ಆಸ್ಪತ್ರೆ ಎಷ್ಟು ವರ್ಷ ಅಲ್ಲಿರುತ್ತೋ ಅಲ್ಲಿವರೆಗೂ ಕೂಡ ಇಂಥ ಒಂದು ತಾಯಿ ನೆನಪು ಅಲ್ಲಿ ಇದ್ದೇ ಇರುತ್ತೆ. ಅಂಥದ್ದು ನಮ್ಮ ಸಮುದಾಯಕ್ಕೆ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ನಮಗಿತ್ತು. ಆ ಉದ್ದೇಶದಲ್ಲಿ ನಮ್ಮ ಸ್ವಂತ ಮನೆ ಅನ್ನೋ ರೀತಿಯಲ್ಲಿ ನಾವು ಮಾಡ್ಕೊಂಬಂದವರು ಸಂಘಟನೆನ. ಅದರಲ್ಲಿ ಕೆಲವರೆಲ್ಲ ಬಂದರು, ಎಲ್ಲ ಒಂಥರ ಮಿಸ್ಗೈಡ್ ಮಾಡೆಲ್ಲ ಹಾಳು ಮಾಡಾಕಿದ್ರು ಅಷ್ಟೇ. ಹಿಂಗೆ ಸರ್ ಆಗೋದನ್ನು ಬಿಡಲ್ಲ. ಲೈಟ್ ಆನ್ ಆಫ್ ಆಯಿತು. ಈ ಥರ ಆಗೋದನ್ನು ಬಿಡಲ್ಲ ಸರ್. ಈಗ ನೀವು ನೋಡಿರ್ಬೋದು, ಒಬ್ಬ ರಾಜ್ಯದ CM ಆಗಿರಲಿ, PM ಆಗಿರಲಿ, ಇವರು ಜನಕ್ಕೆ ಒಳ್ಳೇದು ಮಾಡಬೇಕು ಅಂತಲೇ ಪಾಪ ಆಶ್ವಾಸನೆಗಳನ್ನ ತೊಗೊಂಡು ಬಂದೇ ಬರ್ತಾರೆ. ಆ ಒಂದು ಸ್ಥಾನದಲ್ಲಿ ಕೂತ್ಕೊಳ್ಬೇಕಾದ್ರೆ ನಮ್ಮ ನಾಡನ್ನು ಚೆನ್ನಾಗಿ ಮಾಡಬೇಕು, ನನ್ನ ದೇಶನ ಚೆನ್ನಾಗಿ ಮಾಡಬೇಕು ಅಂತಲೇ ಬರ್ತಾರೆ. ಆದರೆ ನಮ್ಮ ಜನ ಹಂಗೆ ಇರಬೇಕು ಸರ್. ಹೌದು, ಇಂಥವನೊಬ್ಬ ನಾವು ಆಯ್ಕೆ ಮಾಡಿದ್ದೀವಿ, ಆತ ತರೋ ಅಂಥದ್ದನ್ನೆಲ್ಲ ನಾವು ಕಾರ್ಯರೂಪಕ್ಕೆ ತರಿಸ್ಕೊಳ್ಳೋಣ, ಮಾಡಿಸ್ಕೊಳ್ಳೋಣ, ಹೆಲ್ಪ್ ಮಾಡಿಸ್ಕೊಳ್ಳೋಣ ಅನ್ನೋ ಥರ ಇರಲ್ಲ. ಅವ್ರನ್ನ ತೇಜೋವಧೆ ಮಾಡೋದು, ಅವ್ರು ಮಾಡೋ ಅಂಥ ಆ ಒಂದು ಕೆಲಸ ಕಾರ್ಯಗಳು ದೂರಾಲೋಚನೆ ಮಾಡದೆ ಇನ್ಯಾವುದೋ ಒಂದು ಪಕ್ಷದ ಮಾತುಗಳನ್ನ ಕೇಳಿಕೊಂಡು ಅವ್ರನ್ನ ಹೀಯಾಳಿಸೋದು, ಅದನ್ನು ಕಾರ್ಯರೂಪಕ್ಕೆ ತರದೇ ಇರೋವಂಥ ರೀತಿಯಲ್ಲಿ ಹಾಳು ಮಾಡೋದು, ಇಂಥ ಕೆಲಸಗಳೆಲ್ಲ ಮಾಡಿದಾಗ ಆ ಸ್ಥಾನದಲ್ಲಿ ಬಂದು ಕೂತಿರ್ತಾರಲ್ಲ CM PM ಆಗಿ, ನಾವು ಈ ರೀತಿಲಿ ಏನೋ ಒಂದು ಒಳ್ಳೆ ಅಜೆಂಡಾಗಳನ್ನ ಇಟ್ಕೊಂಡು ಹಿಂಗೇನೋ ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ. ಜನ ಅಂಥವ್ರ ಮಾತು ಕಟ್ಕೊಂಡು, ಇಲ್ಲ ಅಂಥವ್ರ ಪಕ್ಷದ ಮಾತು ಕಟ್ಕೊಂಡು ಈ ನಮ್ಮ ವ್ಯವಸ್ಥೆ ಹಿಂಗೆ ಹಾಳು ಮಾಡ್ತಿದ್ದಾರೆ ಅಂದರೆ, ಬಿಡ್ರಿ ಅವ್ರಿಗೆ ಏನು ಮಾಡ್ತೀರಾ, ಇರೋಷ್ಟು ದಿನ ನಾವೇ ಏನೋ ಒಂದು ಮಾಡ್ಕೊಂಡು ಹೋಗೋಣ ಬಿಡ್ರಿ ಅನ್ನೋ ಒಂದು ಮನಸ್ಥಿತಿಗೆ ಹೋಗ್ಬಿಡ್ತಾರೆ ಸರ್ ರಾಜಕಾರಣಿಗಳು. ಇವತ್ತು ಯಾಕೆ ನಾವು ರಾಜಕಾರಣಿಗಳು ಸರಿಯಿಲ್ಲ ಅನ್ನೋ ರೀತಿಲೆಲ್ಲ ಬೈತೀವಿ ಅಂದರೆ, ಅವ್ರಿಗೊಂದು ಸ್ಥಾನಮಾನ ಕೊಟ್ಟಿರ್ತೀವಿ ಅಂದಾಗ ಆ ಸ್ಥಾನಮಾನದಲ್ಲಿ ಅವ್ರ ಆ ಸ್ಥಾನಮಾನದ ಮುಖಾಂತರ ನಮ್ಮ ಜನಕ್ಕೆ ಏನು ಹೆಲ್ಪ್ ಮಾಡ್ತಾರೆ, ಆ ಸಮುದಾಯಕ್ಕೆ ಏನು ಹೆಲ್ಪ್ ಮಾಡ್ತಾರೆ, ಈ ಹೆಲ್ಪನ್ನ ಮಾಡಿಸ್ಕೊಳ್ಳೋ ಅಂಥ ನಿಟ್ಟಿನಲ್ಲಿ ನಾವು ಏನು ಮಾಡಬೇಕು ಅದನ್ನು ಫಸ್ಟು ಅವ್ರ ಕಡೆಯಿಂದ ಮಾಡಿಸ್ಕೊಳ್ಳೋಣ ಅಂತ ಹೋಗಲ್ಲ. ಯಾರೋ ಇನ್ನೊಬ್ಬ ರಾಜಕಾರಣಿ ಏನೋ ಹೇಳ್ದ ಅಂದ್ರೆ ಹೋಗಿ ಅವನ್ನ ತೆಗಳೋದು, ಅವನ್ನ ಬಾಯಿಗೆ ಬಂದಾಗ ಏನೋ ಅನ್ನೋದು, ಅವ್ನ ಮನಸ್ಥಿತಿನೇ ಚೇಂಜ್ ಮಾಡಾಕೋದು. ಹಿಂಗ್ ಮಾಡಿದಾಗ ಏನಾಗ್ತದೆ, ರಾಜಕಾರಣಿಗಳು ಹಿಂದೆ ಬಿದ್ದು ಬಿಟ್ಟಿರ್ತಾರೆ. ಸರ್ ಇದೇ ಇಲ್ಲೂ ಹಂಗೇನೆ ಆಗೋದು ಸಂಘಟನೆಗಳಲ್ಲೂ. ಈಗ ನಮ್ಮ ಅಜೆಂಡಾ ಏನೋ ಇರ್ತದೆ, ಇಂಥದ್ದೇನೋ ಮಾಡ್ಬೇಕು ಅಂತ, ಇವ್ರ ಆಲೋಚನೆ ಈ ತರ ಇದೆ, ಈ ಆಲೋಚನೆಗೆ ತಕ್ಕಂತೆ ಅವ್ನು ಏನೇನು ಸಿದ್ಧತೆಗಳು ಮಾಡ್ಕೊಂಡಿದ್ದಾನೆ, ಪಾಯಿಂಟ್ ವೈಸ್ ಹಾಕಿದಾನ, ಇದ್ರಂತೆ ಇವ್ನು ಕೆಲಸ ಮಾಡ್ತಾ ಇದ್ದಾನ, ಇದನ್ನ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಂಡು ಅವನ ಜೊತೆ ಸಾಗಣ ಅನ್ನಲ್ಲ. ನಾಲ್ ಏನೋ ಮಾಡ್ಕೊಂಡು ಹೋಗ್ತಿರ್ತೀವಿ ಅಂದಾಗ ಸರ್, ಮನುಷ್ಯ ಅನ್ನೋದು ಎಡವ ಸಹಜ. ಮನುಷ್ಯ ಅನ್ನೋದು ಹೋಗುವಂಥ ದಾರಿಯಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಆಗ್ತಾನೆ, ಅದಾಗಲೇಬೇಕು, ವಿಧಿ ಇಲ್ಲ. ಯಾಕೆಂದ್ರೆ ದೇವತೆಗಳಿಗೆ ಬಿಟ್ಟಿಲ್ಲ.
ಯಾಕೆಂದರೆ ಗ್ರಾಚಾರ ಅನ್ನೋದು ಅದು ಎಲ್ಲರಿಗೂ ಇದ್ದೇ ಇರ್ತದೆ. ಆ ಮಿಸ್ಟೇಕ್ಗಳಾದಾಗ ಆ ಮಿಸ್ಟೇಕ್ಗಳನ್ನ ಸರಿಪಡಿಸ್ಕೊಂಡು ಒಬ್ಬ ವ್ಯಕ್ತಿ ಏನೋ ಮಾಡ್ಕೊಂಡು ಹೋಗ್ತಿರ್ತಾನೆ ಅಂದರೆ ಆ ಮಿಸ್ಟೇಕಲ್ಲೂ ಕೂಡ ಅವ್ನು ಮಿಸ್ಟೇಕ್ ಮಾಡ್ತಿದ್ದಾನೆ ಅಂದರೆ ನೀವು ತಿಳಿ ಹೇಳ್ಕೊಂಡು ಹಿಂಗಲ್ಲ ಹಿಂಗೆ ಮಾಡ್ರಿ ಅನ್ನೋ ರೀತಿಲಿ ಹೇಳ್ಕೊಂಡು ಅದನ್ನು ಉಳಿಸ್ಕೊಂಡು ಅವನಿಂದ ಆ ಕೆಲಸ ತಕ್ಕೊಳ್ಳೋದನ್ನು ಕಲಿಬೇಕೇ ಹೊರತು ಯಾರೋ ಮಿಡಲಲ್ಲಿ ಒಬ್ಬ ಬಂದು ಏನೋ ಒಂದು ಹೇಳ್ಬಿಟ್ಟ ಅವನ ಬಗ್ಗೆ ಹಂಗೆ ಮಾಡ್ದ ಹಿಂಗೆ ಮಾಡ್ದ ಅಂದಾಗ ಆಯಿತು ನಾನೇನೋ ಸೈಡ್ ಲೈನ್ ಅದೇ ಇವರಾದರೂ ನಿಂತ್ಕೊತಾರ? ಖಂಡಿತ ಇವರು ನಿಂತ್ಕೊಳ್ಳಲ್ಲ. ಯಾಕೆಂದರೆ ಅದ್ರ ಬಗ್ಗೆ ಗೊತ್ತಿರಲ್ಲ, ಅರ್ಧಂಬರ್ಧ ತಿಳ್ಕೊಂಡಿರ್ತಾರೆ, ನಮ್ಮ ದಿಕ್ಕನ್ನು ತಗ್ಲಾಯಿಸ್ತಾರೆ, ಇವರೊಂದು ಸ್ವಲ್ಪ ದೂರ ಸಾಕ್ತಾರೆ, ಇವನವೇನೋ 108 ಕಮಿಟ್ಮೆಂಟ್ ಇರ್ತದೆ, ಇವನು ಮತ್ತೆ ಆ ಕಡೆ ಹೋಗ್ಬಿಡ್ತಾನೆ. ಮತ್ತು ನಿಮ್ಮ ಪರಿಸ್ಥಿತಿಗಳು ನಡ್ನೀರಲ್ಲಿ ಕೈ ಬಿಟ್ರಾ? ಯಾರೋ ಒಬ್ರು ನಂಬ್ಕೊಂಡು ಮಾಡ್ಕೊಂಡು ಹೋಗಿ ತಪ್ಪು ಮಾಡ್ತಾನಾ ನೋಡಿ, ಈ ವಿಚಾರದಲ್ಲಿ ನೀನು ತಪ್ಪು ಮಾಡಿದ್ಯಾ, ಇದನ್ನು ತೆಗೆದ್ಕೋ, ಇಲ್ಲ ಈ ತಪ್ಪು ಮಾಡಿರೋದನ್ನ ಹೆಂಗೆ ಸರಿಪಡಿಸ್ತೀಯ ಹೇಳು, ಇದನ್ನು ನೀನು ಮಾಡ್ಕೊಂಡು ಹೋಗು. ಸರ್ ಇದನ್ನು ಹೇಳಿದ್ರೆ ಎಲ್ಲ ಮಾಡ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಸರ್. ನಮ್ಮವ್ರು ಆ ಕೆಲಸ ಮಾಡಲ್ಲ, ಮಾಡೋನ್ನ ಮಾಡೋದಕ್ಕೆ ಬಿಡದೆ ಅವನು ಹಾಳು ಮಾಡ್ತಾರೆ. ಯಾರು ಹೇಳ್ಕೊಟ್ಟು ಬಂದಿರ್ತಾನಲ್ಲ ಅವನ ಕೈಯಲ್ಲೂ ಕೂಡ ಏನೂ ಮಾಡ್ಸೋದಕ್ಕೆ ಬಿಡಲ್ಲ, ಅವನು ಹಾಳಾಗಿ ಹೋಗ್ತಾನೆ, ಇವರು ಹಾಳಾಗಿ ಹೋಗ್ತಾರೆ. ಇಲ್ಲಿ ಟೋಟಲ್ ವ್ಯವಸ್ಥೆ ಹಾಳಾಗ್ತಿರೋದೇನೆ ಹೇಳಿಕೆ ಮಾತುಗಳನ್ನ ಕಟ್ಕೊಂಡು ಒಬ್ಬ ವ್ಯಕ್ತಿನ ಸ್ಥಿರವಾಗಿ ನಂಬ್ಕೊಂಡು ಹೋಗದೆ ಇರೋವಂಥ ರೀತಿಲಿ ಇರೋದ್ರಿಂದನೇ ಇಲ್ಲಿ ವ್ಯವಸ್ಥೆಗಳು ಸರಿ ಹೋಗ್ತಾ ಇಲ್ಲ. ಸರ್, ಕೊನೆಯದಾಗಿ ಸರ್ಕಾರಕ್ಕೆ ನಿಮ್ಮ ಮನವಿ ಏನು, ನಿಮ್ಮ ಚಾಲಕರಿಗೆ ಕಿವಿ ಮಾತೇನು? ಸರ್, ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದಿಷ್ಟೇ, ಏನು ಸಮ್ಮಿಶ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 80 ಕೋಟಿ ರೂಪಾಯಿ ಅಂತೇಳಿ CM ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥ ಕುಮಾರಸ್ವಾಮಿ ಅವರು ಹೇಳಿದರು. ಅದನ್ನು ಈಗಿರುವಂಥ ಸರ್ಕಾರ ಆಗ್ಬೋದು, ಇಲ್ಲ ಮುಂದೆ ಯಾವ ಸರ್ಕಾರ ಬರುತ್ತೋ ಗೊತ್ತಿಲ್ಲ, ಯಾವುದೇ ಸರ್ಕಾರಗಳು ಬಂದ್ರೂ ಕೂಡ ದಯವಿಟ್ಟು ನಮ್ಮ ಒಂದು ಸಮುದಾಯಕ್ಕೆ, ಅಸಂಘಟಿತ ಚಾಲಕರ ಸಮುದಾಯಕ್ಕೆ ಒಂದು ಭದ್ರತಾ ಮಂಡಳಿ ವ್ಯವಸ್ಥೆ ಆಗಬೇಕು. ಆ ಒಂದು ಮಂಡಳಿ ವ್ಯವಸ್ಥೆಯಲ್ಲಿ ಏನೆಲ್ಲ ಅನುಕೂಲತೆಗಳು ಈ ಅಸಂಘಟಿತ ವಲಯಕ್ಕೆ ಮಾಡ್ಕೊಡೋದಕ್ಕೆ ಸಾಧ್ಯ ಆಗುತ್ತೆ, ಅದಕ್ಕೆ ಸಪ್ರೇಟು ಬಜೆಟು, ನೀವೇನು ಮಾಡ್ತಿರೋ ಬಜೆಟು ಇದಕ್ಕೆ ಅಂತಲೇ ಇಷ್ಟು ಬಜೆಟ್ನ ಮೀಸಲಾಗಿಟ್ಟು ಅದ್ರ ಮುಖಾಂತರ ಇಂಥ ಒಂದು ವ್ಯವಸ್ಥೆಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಏನೇನು ಮಾಡ್ಕೊಡೋದಕ್ಕೆ ಸಾಧ್ಯ ಆಗುತ್ತೆ, ಚಾಲಕರನ್ನ ಸದೃಢರಾಗಿ ಮತ್ತು ಚಾಲಕರ ಕುಟುಂಬಕ್ಕೆ ಅನುಕೂಲ ಆಗುವಂಥ ರೀತಿಲಾಗಲಿ ಅವ್ರನ್ನ ಇನ್ನಷ್ಟು ಪ್ರೋತ್ಸಾಹ ಕೊಟ್ಟು ಬೆಳೆಸೋವಂಥ ರೀತಿಯಲ್ಲಿ ಏನು ಮಾಡಬೇಕೋ ಅದನ್ನು ಒಂದು ಅಭಿವೃದ್ಧಿ ನಿಗಮ ಮಂಡಳಿ ಮಾಡೋದ್ರ ಮುಖಾಂತರ ಸರ್ಕಾರ ಮಾಡಬೇಕು ಅನ್ನೋದು ಒಂದು ಕೇಳ್ಕೊತೀವಿ. ಎರಡನೇದಾಗಿ ಅಧಿಕಾರಿಗಳು ವಲಯ ಏನಿದೆ, ಇವರು ಈ ಚಾಲಕರ ಸಮುದಾಯದ ವರ್ಗದಲ್ಲಿ ಲಂಚ ಕೇಳದೆ, ಅವ್ರ ಮೇಲೆ ದಬ್ಬಾಳಿಕೆ ಮಾಡದೆ, ಅವ್ರಿಗೆ ಕಾನೂನು ರೀತಿಯಲ್ಲಿ ಮಾರ್ಗದರ್ಶನ ಕೊಟ್ಟು ಅವ್ರಿಗೆ ಆ ಕಾನೂನು ಪರಿಪಾಲನೆ ಮಾಡುವಂಥ ರೀತಿಯಲ್ಲಿ ಬದಲಾವಣೆ ತರುವಂಥ ಕೆಲಸ ಮಾಡಬೇಕೇ ಹೊರತು ಅವನೇನೋ ಗಾಡಿ ಆಕ್ಸಿಡೆಂಟ್ ಮಾಡ್ಕೊಂಡು ಬಂದಿದ್ದಾನೆ, ಅವನ ಹತ್ರ ಎಷ್ಟಾಗ್ತದೋ ಅಷ್ಟು ಕಿತ್ಕೊಳ್ಳೋಣ, ಅವನಿಂದ ಕಿತ್ಕೊಂಡು ತಿಂದು ಅವ್ನು ಇನ್ನೆಲ್ಲೋ ಒಂದು ಕಡೆ ಪೇಚು ಸಿಗಾಕ್ಸ್ಬಿಟ್ಟು ಬಿಟ್ಬಿಡೋಣ ಅನ್ನೋ ಒಂದು ಮನಸ್ಥಿತಿಯಿಂದ ಅಧಿಕಾರಿಗಳು ದೂರ ಬರಬೇಕು ಅನ್ನೋ ರೀತಿಯಲ್ಲಿ ಸರ್ಕಾರ ಅವೇರ್ನೆಸ್ ಮಾಡಬೇಕು ಅನ್ನೋದನ್ನು ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ ಸರ್ಕಾರಕ್ಕೆ. ಇದೆರಡು ಕೆಲಸ ಆದರೆ ಎಲ್ಲ ಆಟೋಮೆಟಿಕ್ಲಿ ಸರಿ ಹೋಗ್ಬಿಡುತ್ತೆ ಸರ್ಕಾರದ ಕಡೆಯಿಂದ. ಮತ್ತು ಇನ್ನು ಹೊರಗಡೆಯಿಂದ ಬಂದಿರುವಂಥ ಸಂಸ್ಥೆಗಳು ಏನಾದರೂ ದೌರ್ಜನ್ಯ ಎಸಗ್ತಿದ್ರೆ ಅದನ್ನು ಪರಿಗಣನೆಗೆ ತೊಗೊಂಡು ಅದಕ್ಕೆ ಸಂಬಂಧಪಟ್ಟಿರುವಂಥ ಅಧಿಕಾರಿಗಳಿಗೆ ಇದನ್ನು ಪರಿಶೀಲನೆ ಮಾಡಿ ಸತ್ಯಾಸತ್ಯತೆ ಏನು ಅಂತ ಕಂಡಿಡ್ದು ಕಂಪ್ನಿಯವ್ರುಗಳ್ದು ಹೊರ ರಾಜ್ಯದಿಂದ ಬಂದಿರೋವಂಥವ್ರು ಇಲ್ಲ ಇಲ್ಲಿರೋವಂಥವ್ರು ಯಾರೋ ಒಂದು ಕಂಪ್ನಿ ನಡೆಸ್ತಿದ್ದಾರೆ ಅಂದರೆ ಅವರಿಂದ ಕರೆಕ್ಟಾಗಿ ದೌರ್ಜನ್ಯ ದಬ್ಬಾಳಿಕೆ ನಡೀತಿದೆ ಅಂದರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ, ಇಲ್ಲ ಅವ್ರ ಲೈಸೆನ್ಸ್ ರದ್ದುಗೊಳಿಸಿ. ಸಾಧ್ಯ ಆದಷ್ಟು ಕಾರ್ಮಿಕರ ಪರವಾಗಿ ಅಧಿಕಾರಿಗಳು ಸರ್ಕಾರಗಳು ನಿಲ್ಲುವಂಥ ರೀತಿಯಲ್ಲಿ ಇರಬೇಕು ಅನ್ನೋದನ್ನು ನಾನು ಸರ್ಕಾರದಲ್ಲಿ ಕೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಚಾಲಕರಲ್ಲಿ ಹೇಳೋದು ಇಷ್ಟಪಡೋದು, ನಾನು ಸಾಧ್ಯ ಆದಷ್ಟು ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬರಲಿ, ಇರೋವಂಥದ್ದೇ 3 ಸರ್ಕಾರ, ಈ ಪಕ್ಷಗಳು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ವಲಯದಿಂದ ಸರ್ಕಾರದ ಕಡೆಯಿಂದ ನಿಮ್ಗೆ ಏನು ಬೇಕೋ ಅನುಕೂಲತೆಗಳನ್ನ ಪಡ್ಕೊಳ್ಳೋದ್ರ ಜೊತೆಗೆ ನೀವು ಹೋರಾಟ ಮಾಡಿ. ಅದರ್ವೈಸು ಅವ್ರನ್ನ ತೇಜೋವಧೆ ಮಾಡಿಕೊಂಡು ಅವ್ರನ್ನ ಹೀಯಾಳಿಸ್ಕೊಂಡು ಇಲ್ಲ ನಿಮ್ಮ ಪರವಾಗಿ ಯಾರೋ ಒಬ್ಬರು ಒಂದು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಿರುವಂಥ ಒಳ್ಳೆ ಕೆಲಸ ಮಾಡ್ತಿರುವಂಥ ವ್ಯಕ್ತಿಗಳಲ್ಲಿ ಏನೋ ಲೋಪದೋಷಗಳು ಕಂಡುಬಂತು ಅಂದರೆ ಅದನ್ನು ನೀವು ತಿದ್ದುಪಡಿ ಮಾಡಿಕೊಂಡು ಅಂಥ ಒಬ್ಬ ವ್ಯಕ್ತಿಗೆ ಜೊತೆಯಾಗಿ ನಿಂತ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡಿಸ್ಕೊಂಡು ನೀವು ಚೆನ್ನಾಗಿರ್ರಿ. ಅದರ್ವೈಸ್ ಇನ್ನು ಬೇರೆಯವ್ರು ಏನೋ ಹೇಳಿದ್ರು, ಹಿಂಗೆ ಮಾಡಿದ್ರು ಅಂತ ಹೇಳಿಕೆ ಮಾತುಗಳನ್ನ ಕಟ್ಕೊಂಡು ಕಣ್ಣಿಂದ ನೋಡಿದ್ರು ಪ್ರಾಮಾಣಿಸಿ ನೋಡು ಅಂತ ಹೇಳ್ತಾರೆ. ಆ ರೀತಿಲಿ ಪ್ರಾಮಾಣಿಕತೆಯಿಂದ ನೋಡಿ ಒಬ್ಬ ನಾಯಕನ ಆರಿಸ್ಕೊಂಡು ಅವನ ಥ್ರೂ ನಿಮ್ಮ ಒಂದು ಸಮಸ್ಯೆಗಳನ್ನ ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಂಡು ನಿಮ್ಮ ಜೀವನಕ್ಕೆ ಯಾವ ರೀತಿಲಿ ಅವ್ರ ಕಡೆಯಿಂದ ಅನುಕೂಲ ಬೇಕೋ ಆ ಅನುಕೂಲನ ಮಾಡಿಸ್ಕೊಳ್ಳಿ ಅಂತೇಳಿ ನಾನು ಚಾಲಕರಲ್ಲಿ ಹೇಳೋದು ಇಷ್ಟಪಡ್ತೀನಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇಷ್ಟೊತ್ತು ಬಂದು ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಂಡಿದ್ದೀರಾ. ನಿಮ್ಗಿರ್ತಕ್ಕಂಥ ಚಾಲಕರ ಮೇಲಿರ್ತಕ್ಕಂಥ ನಿಮ್ಮ ಭಾವನೆಗಳು ಮತ್ತು ಸರ್ಕಾರ ಮಾಡಬೇಕಾಗಿರ್ತ ಕರ್ತವ್ಯಗಳೇನು ಇವೆಲ್ಲವನ್ನು ಮಾಡಿದ್ದಾರೆ. ಯಾಕಂದರೆ ಸಾರಥಿ ಒಬ್ಬ ಚಾಲಕ ಅಂತ ಅಂದರೆ ತುಂಬ ಇಂಪಾರ್ಟೆಂಟ್ ಇವತ್ತಿನ ದಿನ. ಇವತ್ತು
ಯಾಕಂತಂದ್ರೆ ಈ 50 ಜನ ಒಂದು ಯಾವುದೋ ಒಂದು ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ರೆ 50 ಜನನು ಆತನ ಮೇಲೆ ಡಿಪೆಂಡ್ ಆಗಿರ್ತಾರೆ, ಗೊತ್ತಾಯ್ತಾ. ಆತ ಎಲ್ಲವನ್ನೂ ಬಿಟ್ಟು ಒಂದು ಮನೆ ಬಿಟ್ಟಿರ್ತಾನೆ, ಅವ್ನ ತನವನ್ನು ಬಿಟ್ಟಿರ್ತಾನೆ, ಎಲ್ಲವನ್ನು ಬಿಟ್ಟಿರ್ತಾನೆ, ಅವ್ನ ಸೇಫ್ಟಿ ನೋಡ್ತಾನೆ. 50 ಜನ ಸೇಫ್ಟಿ ಈ ರೀತಿಯಾದ ಒಂದು ಭಾವನೆ ಇಟ್ಕೊಂಡು ಇದು ಮಾಡ್ತಾರೆ. ಖಂಡಿತವಾಗೂ ಈ ಚಾಲಕರ ವರ್ಗಕ್ಕೆ ಖಂಡಿತವಾಗೂ ಯಶಸ್ಸು ಸಿಗ್ಲಿ, ನಿಮ್ಮಂತ ಪರಿಷತ್ಗಳು ಇನ್ನೂ ಚೆನ್ನಾಗಾಗ್ಲಿ ಅಂತ ಹೇಳಿ ಇಷ್ಟೊತ್ತು ಬಂದು ನಮ್ಮ ಸೆಂಚುರಿ ಟಿವಿಗೆ ಬಂದು ನಿಮ್ಮ ಮನದಾಳದ ಮಾತನ್ನ ಇದು ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಿಮ್ಮ ಸೆಂಚುರಿ ಟಿವಿ ಯಶಸ್ವಿ ಆಗಲಿ, ಉನ್ನತ ಮಟ್ಟಕ್ಕೆ ಬೆಳೀಲಿ. ಇನ್ನೂ ಸಾಕಷ್ಟು ಚಾಲಕರ ಸಮಸ್ಯೆಗಳನ್ನ ಸಮಾಜಕ್ಕೆ ತೋರಿಸೋದ್ರ ಮುಖಾಂತರ ಏನು ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಅಂತೇಳಿ ನಿಮ್ಮದು ಒಂದು ಅಂಗ ಇದೆ, ಆ ಒಂದು ಅಂಗ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.